ಆ ಬಹಳ ಮುಖ್ಯವಾಗಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಉಪನ್ಯಾಸಕರಾದಂತಹ ಡಾಕ್ಟರ್ ರಾಜಶೇಖರ್ ಬಿರಾದಾರ್ ಅವರ ನಾನು ಪರಿಚಯ ಮಾಡಿಕೊಡ್ತಾ ಉಪನ್ಯಾಸಕ್ಕೆ ಹೋಗ್ತೀನಿ. ಲೇಖಕರಾದಂತಹ ರಾಜಶೇಖರ್ ಬಿರಾದಾರ್ ಅವರು ಮೂಲತಃ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬೋನಾಳ್ ಗ್ರಾಮದವರು. ತಂದೆ ಹನುಮಂತರಾಯ ಗೌಡ ಬಿರಾದಾರ್, ತಾಯಿ ಗಂಗಮ್ಮ ಬಿರಾದಾರ್. ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಪೇಟ ಅಮ್ಮಪುರದಲ್ಲಿ ಪ್ರೌಢ ಶಿಕ್ಷಣ, ಸುರಪುರದ ಪ್ರಭು ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಪದವಿ ಹಾಗೂ ಬೆಂಗಳೂರಿನ ಜಾಲಹಳ್ಳಿಯಲ್ಲಿ B.Ed ನಂತರ ಕರ್ನಾಟಕದ ವಿಶ್ವವಿದ್ಯಾಲಯದಿಂದ MA ಪದವಿ, ತದನಂತರ ಕನ್ನಡ ವಿಶ್ವವಿದ್ಯಾಲಯದಿಂದ PhD ಪದವಿ ಪಡೆದುಕೊಂಡಿದ್ದಾರೆ. ಪ್ರಸ್ತುತ ಸರ್ ಅವರು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯರಗಟ್ಟಿಯಲ್ಲಿ ಎಂ ಮಾಮನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸರ್ ಅವರು ಅನೇಕ ಕೃತಿಗಳನ್ನ ಬರೆದಿದ್ದಾರೆ. ಸಾಮಾನ್ಯರಲ್ಲಿ ಅಸಾಮಾನ್ಯ, ಕರಿಯು, ಹೀಗೆ ಅನೇಕ ಕೃತಿಗಳನ್ನ ಕನ್ನಡ ಸಾಹಿತ್ಯ ವಲಯಕ್ಕೆ ಅವರು ಕೊಟ್ಟಿದ್ದಾರೆ. ಇದು ಸರ್ ಅವರ ಪರಿಚಯ ನಾನು ಮಾಡ್ಕೊಳ್ಳೋಕೆ ಬಯಸ್ತೇನೆ. ಅವರಿಗೆ ಮತ್ತೊಮ್ಮೆ ನಾನು ಧಾರವಾಡಕಟ್ಟೆಯಿಂದ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇನೆ. ಪ್ರಾರಂಭಿಸುವ ಮುಂಚೆ ಎಲ್ಲಾ ಸಾಹಿತ್ಯ ಆಸಕ್ತರಲ್ಲಿ ನಾನು ವಿನಂತಿಸ್ಕೊಳ್ತೇನೆ, ನಮ್ಮ ಆಡಿಯೋ ವಿಡಿಯೋ ಮ್ಯೂಟ್ ಮಾಡಿಕೊಂಡು ನಾವು ಉಪನ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಸಣ್ಣ ಬದಲಾವಣೆ, ನಾ ಇವತ್ತು ಸಣ್ಣ ಒಂದು ಪ್ರಯಾಣದಲ್ಲಿರುವುದರಿಂದ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಅವರು ಅಧ್ಯಕ್ಷೀಯ ಮಾತುಗಳನ್ನ ಬಸವಸ್ವಾಮಿ ರಾಜಶೇಖರ್ ಅವರು ಮೊದಲು ಮಾತಾಡ್ಲಿ. ಇಲ್ಲಿ ಕನೆಕ್ಟಿವಿಟಿ ಸರಿ ಇಲ್ಲ, ನಾನು ರೈಲ್ನಲ್ಲಿದ್ದೇನೆ, ಹೀಗಾಗಿ ಅವರ ಮೊದಲು ಅವರ ಉಪನ್ಯಾಸವನ್ನು ಆಲಿಸೋಣ, ನಂತರದಲ್ಲಿ ನಾನು ಮಾತನಾಡ್ತೇನೆ. ಆಗ್ಲಿ ಸರ್, ಆಗ್ಲಿ. ಥ್ಯಾಂಕ್ ಯು ಸರ್. ಕ್ಷಮಿಸಿ, ನಾನು ಮೊದಲಿಗೆ ಈ ವೇದಿಕೆಯನ್ನ ಡಾಕ್ಟರ್ ರಾಜಶೇಖರ್ ಬಿರಾದಾರ್ ಸರ್ ಅವರಿಗೆ ಬಿಟ್ಕೊಡ್ತೇನೆ. ಸರ್ ಅವರು ಬಸವಣ್ಣ ಮತ್ತು ಭಾರತೀಯ ಸಾಂಸ್ಕೃತಿಕ ಪರಂಪರೆ ಎಂಬ ವಿಷಯದ ಮೇಲೆ 50 ರಿಂದ 60 ನಿಮಿಷಗಳ ಕಾಲ ಮಾತನಾಡ್ತಾರೆ. ನಂತರ ಅಧ್ಯಕ್ಷೀಯ ಮಾತುಗಳು, ನಂತರ ಸಂವಾದ ಇರುತ್ತೆ. ಸರ್, ನಾನು ವೇದಿಕೆ ರಾಜಶೇಖರ್ ಸರ್ ದಯವಿಟ್ಟು ಗುರುದೇವಿ ಮೇಡಮ್ ಅವರು ಮ್ಯೂಟ್ ಮಾಡ್ಕೊಳ್ರಿ ಮೇಡಮ್. ದಯವಿಟ್ಟು ಎಲ್ಲರಿಗೂ ಮತ್ತೊಂದ್ಸಲ ವಿನಂತಿಸ್ಕೊಳ್ತೇನೆ, ಆಡಿಯೋ ವಿಡಿಯೋ ಮ್ಯೂಟ್ ಮಾಡಿಕೊಂಡು ನಾವು ಅನುಕೂಲ ಮಾಡ್ಕೊಳ್ಬೇಕು. ಸರ್ ಎಲ್ರಿಗೂ ನಮಸ್ಕಾರ. ಸರ್, ನಮ್ ಧ್ವನಿ ಕೇಳಿಸುತ್ತಲ್ರಿ? ಸರ್, ಕೇಳಿಸಿದೆ. ಧಾರವಾಡ ಇವರು ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಉಪನ್ಯಾಸ ಮಾಲಿಕೆಯಲ್ಲಿ ಬಸವಣ್ಣ ಮತ್ತು ಭಾರತೀಯ ಸಾಂಸ್ಕೃತಿಕ ಪರಂಪರೆ ಕುರಿತ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮೀಯರು ಆಗಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರೇ, ಧಾರವಾಡ ಕಟ್ಟೆಯ ಕಾರ್ಯದರ್ಶಿಗಳು ಮತ್ತೋರ್ವ ಆತ್ಮೀಯರು ಆಗಿರುವ ಡಾಕ್ಟರ್ ವಿಜಯಲಕ್ಷ್ಮಿ ದಾನರೆಡ್ಡಿ ಮೇಡಮ್ ಅವರೇ, ಮತ್ತು ಇದಕ್ಕೆ ತಾನೇ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಸ್ವಾಗತಿಸಿದ ಮತ್ತು ನನ್ನನ್ನು ಪರಿಚಯಿಸಿದ ಆತ್ಮೀಯ ಸ್ನೇಹಿತ ಡಾಕ್ಟರ್ ಬಸಯ್ಯ ಸ್ವಾಮಿ ಅವರೇ, ಮತ್ತು ಆನ್ಲೈನ್ ಮೂಲಕ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ಎಲ್ಲ ಬಂಧುಗಳೇ, ತಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಕವಿತ್ವ ಸಾಧಕರೆಲ್ಲರೂ ಕಳವಳಿಸಿ ಹೋದರು, ವಿದ್ಯಾ ಸಾಧಕರೆಲ್ಲರೂ ಬುದ್ಧಿಗೆಟ್ಟರು, ತತ್ವ ಸಾಧಕರೆಲ್ಲರೂ ಭಕ್ತಿಹೀನರಾದರು, ಲಿಂಗ ಸಾಧಕರೆಲ್ಲರೂ ಭೂಭಾರಕರಾದರು, ಕೂಡಲ ಚನ್ನ ಸಂಗಮ ದೇವಯ್ಯ ನಿಮ್ಮ ಬಸವಣ್ಣ ಜಂಗಮ ಸಾಧಕನಾಗಿ ಸ್ವಯಂ ಲಿಂಗವಾದನು. ಕವಿತ್ವ ಸಾಧನೆಯ ಸೃಜನಶೀಲತೆ, ವಿದ್ಯಾ ಸಾಧನೆಯ ಬುದ್ಧಿಶಕ್ತಿ, ದಾರ್ಶನಿಕತೆಯ ತತ್ವ ಸಾಧನೆ ಮತ್ತು ಲಿಂಗ ಸಾಧನೆಯಂತಹ ಧಾರ್ಮಿಕ ವಿಧಿವಿಧಾನಗಳು ವೈಯಕ್ತಿಕ ಸಾಧನೆಗಳಾಗದೆ ಜನೋಪಯೋಗಿಗಳಾಗಬೇಕು. ಇಲ್ದಿದ್ರೆ ಅವೆಲ್ಲವೂ ನಿರುಪಯುಕ್ತ ಅನ್ನೋದು ಚನ್ನಬಸವಣ್ಣನವರ ಈ ವಚನದ ಆಶಯ ಆಗಿತ್ತು. ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಅಂಶಗಳಾಗಿರುವ ಕವಿತ್ವ, ವಿದ್ಯೆ, ತತ್ವ, ಲಿಂಗ ಸಾಧನೆಗಳನ್ನು ಸಕಲ ಜೀವಾತ್ಮರಲ್ಲೇಸಿಗೆ ಬಳಕೆಯಾಗುವಂತೆ ಮಾಡಿದ ಬಸವಣ್ಣನವರು ಪರಮ ದಯಾಮೂರ್ತಿ, ಮಹಾಮಾನವತಾವಾದಿ, ಸ್ವತಂತ್ರ ವಿಚಾರವಾದಿ, ಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ದೀನದಲಿತ ಉದ್ಧಾರಕ, ಸ್ತ್ರೀ ಕುಲೋದ್ಧಾರಕ, ವ್ಯಷ್ಟಿ ಹಾಗೂ ಸಮಷ್ಟಿಯ ಕಲ್ಯಾಣಕ್ಕಾಗಿ ಹೋರಾಡಿದ ಮಹಾನ್ ಕ್ರಾಂತಿಕಾರಿ, ಪ್ರಗತಿಪರ ಯೋಚನೆಗಳ ಮೂಲಕ ನುಡಿದಂತೆ ನಡೆದ ಮತ್ತು ಆ ನಡೆಯಲ್ಲಿ ನುಡಿಯನ್ನು ಪೂರೈಸಿದ ಪ್ರಾಮಾಣಿಕ ಬದುಕಿನ ಪಾರದರ್ಶಕ ವ್ಯಕ್ತಿತ್ವದ ಮಹಾನ್ ದಾರ್ಶನಿಕರಾಗಿದ್ದರು. ಇಂತಹ ದಾರ್ಶನಿಕ ವ್ಯಕ್ತಿತ್ವದ ಬಸವಣ್ಣನವರನ್ನ ಕುರಿತು ಯಾವುದೇ ಪುರಾಣ ಕಾವ್ಯಗಳ, ಕವಿಗಳ ಉತ್ಪ್ರೇಕ್ಷೆಯ ಮಾತುಗಳನ್ನು ಗಮನಿಸದೆ
ಅವರ ವಚನಗಳಲ್ಲಿ ಕಾಣುವ ಇಂದಿಗೂ ಅನುಸರಿಸಲಿಕ್ಕೆ ಯೋಗ್ಯವಾಗಿರುವ ಅಂಶಗಳನ್ನು ಮಾತ್ರ ಪರಿಗಣಿಸಿ ಬಸವಣ್ಣನವರು ಪ್ರತಿಪಾದಿಸಿದ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಮುಖ್ಯ ಅಂಶಗಳನ್ನ ಮುಂದಿನ 50 ನಿಮಿಷಗಳ ಅವಧಿಯಲ್ಲಿ ತಮ್ಮ ಮುಂದೆ ಇಡಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ಭಾರತ ಅಂದ್ರೆ ಜಗತ್ನಲ್ಲೇನೆ ಅತ್ಯಂತ ವಿಶಿಷ್ಟ ದೇಶ ಮತ್ತು ವಿಚಿತ್ರ ದೇಶ ಅಂತ ನನಗನ್ಸತ್ತೆ. ಯಾಕೆ ಅಂದ್ರೆ ಭಾರತವನ್ನು ಹೊರತುಪಡಿಸಿ ಬೇರೆ ಯಾವುದೇ ದೇಶವನ್ನ ನಾವು ಗಮನಿಸಿದ್ರು ಕೂಡ ಒಂದು ದೇಶ, ಒಂದು ಮತ, ಒಂದು ಜನಾಂಗ ಅನ್ನುವ ಏಕತೆ ಕಾಣುತ್ತೆ. ಜಗತ್ತು ಅಂತ ನನಗನ್ಸುತ್ತೆ. ಯಾಕಂದ್ರೆ ಭಾರತ ಒಂದೇ ದೇಶದಲ್ಲಿ ಜಗತ್ನಲ್ಲಿರುವ ಎಲ್ಲ ಧರ್ಮಗಳು, ಎಲ್ಲ ಜಾತಿಯ, ಎಲ್ಲ ಜನಾಂಗದ, ಬಹುತೇಕ ಎಲ್ಲ ದೇಶಗಳಲ್ಲಿ ಆಡುವಂತ ಭಾಷೆ, ರೂಢಿ, ಸಂಪ್ರದಾಯ, ಆಚರಣೆಯ ವೈವಿಧ್ಯತೆಗಳನ್ನ ಒಳಗೊಂಡಿರೋದು ಭಾರತದ ವೈವಿಧ್ಯತೆಯಲ್ಲಿ ಏಕತೆಗೆ ಸಾಕ್ಷಿ ಅಂತ ಅನ್ಸತ್ತೆ. ಭಾರತ ಏಕಕಾಲಕ್ಕೆ ಈ ಎಲ್ಲ ಹಲವು ಸಂಸ್ಕೃತಿಗಳ ಸಂಗಮವಾಗಿದೆ. ಹಿಂದೂ, ಬೌದ್ಧ, ಜೈನ, ಸಿಖ್ ಧರ್ಮಗಳಿಗೆ ಜನ್ಮಸ್ಥಳವಾಗಿರುವ ಭಾರತದಲ್ಲಿ ಇಸ್ಲಾಂ, ಕ್ರಿಶ್ಚಿಯನ್, ಪಾರ್ಸಿ ಸೇರಿದಂತೆ ಹಲವು ಧರ್ಮದ ಅನುಯಾಯಿಗಳು ಕೂಡ ಇಲ್ಲಿದ್ದಾರೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅನ್ನೋ ಮಾತು ದೇವನೊಬ್ಬ ನಾಮ ಹಲವು ಅನ್ನುವ ಬಸವಣ್ಣನವರ ಮಾತಿನ ಜೊತೆಗೆ ಅದು ಸಹಜ ಅಂತ ನನ್ಗನ್ಸತ್ತೆ. ಯಾಕೆ ಅಂದ್ರೆ ನಾವು ಹೇಳೋದಲ್ಲ ಅಂತ ಅವ್ರು ಹೇಳ್ತಾರೆ. ಅಗರ್ ಫಿರ್ದೋಸ್ ರೂಹೆ ಜಮೀನ್ ಹಸ್ತ್ ಅಮೀನ್ ಹಸ್ತ್ ಅಮೀನ್ ಹಸ್ತ್ ಅಮೀನ್ ಹಸ್ತ್ ಅಂತ. ಹಂಗಂದ್ರೆ ಭೂಮಿಯ ಮೇಲೆ ಸ್ವರ್ಗ ಇರುವುದೇ ಆದರೆ ಅದು ಇಲ್ಲೇ ಇದೆ, ಇಲ್ಲೇ ಇದೆ, ಇಲ್ಲೇ ಇದೆ ಅಂತ ಹೇಳಿ 3 ಸಲ ಒತ್ತೊತ್ತಿ ಹೇಳ್ತಾರೆ. ಅದು ಭಾರತದಲ್ಲೇ ಇದೆ ಅಂತ. ಯಾಕೆ ಅಂದ್ರೆ ಭಾರತದ ಪಾರಂಪರಿಕ ಸಂಸ್ಕೃತಿಯ ಪ್ರತೀಕವಾಗಿರುವ ವೈವಿಧ್ಯತೆಯಲ್ಲಿ ಏಕತೆ ಅನ್ನುವ ಸೂತ್ರ ಏನಿದೆಯಲ್ಲ, ಅದು ಭಾರತವನ್ನ ಸ್ವರ್ಗವಾಗಿಸ್ಲಿಕ್ಕೆ ಪ್ರಮುಖ ಕಾರಣ ಅಂತ ಅನ್ಸತ್ತೆ. ಬಸವಣ್ಣವರು ಕೂಡ ಇದನ್ನ ಹೇಳ್ತಾರೆ. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಅನ್ನೋ ಮಾತುಗಳ ಮೂಲಕ ಸ್ವರ್ಗ ನರಕ ಬೇರೆಲ್ಲೂ ಇರೋದಲ್ಲ, ಈ ಭೂಲೋಕವೇ ಕರ್ತಾರನ ಕಮ್ಮಟವಾಗಿದೆ, ಇದ್ಲೇ ನಾವು ಸ್ವರ್ಗ ನರಕವನ್ನ ಸೃಷ್ಟಿ ಮಾಡಿಕೊಳ್ಳುದು ಅನ್ನೋದು ಬಸವಣ್ಣವರ ಈ ಮಾತಿನ ಆಶಯ ಆಗಿತ್ತು. ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ವೈಶಿಷ್ಟ್ಯ ಅಂದ್ರೆ ಪ್ರಾಚೀನ ಜ್ಞಾನ ಪರಂಪರೆ. ವೇದ, ಉಪನಿಷತ್ತು, ಆಯುರ್ವೇದ, ಯುನಾನಿ, ಯೋಗ ಇವೆಲ್ಲವುಗಳು ಕೂಡ ಜಗತ್ತಿಗೆ ಭಾರತದ ಕೊಟ್ಟಿರುವ ಜ್ಞಾನ ಪರಂಪರೆಯ ಕೊಡುಗೆಗಳು. ಇವುಗಳನ್ನ ಪರಿಷ್ಕರಿಸಿ ಅನುಕರಣ ಯೋಗ್ಯವಾದವುಗಳನ್ನ ಆಯ್ದು ಜೋಡಿಸಿದ ಶ್ರೇಯಸ್ಸು ಬಸವಣ್ಣನವರದು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಅನ್ನೋ ಮಾತಿನಂತೆ 770ಕ್ಕೂ ಹೆಚ್ಚು ಜನ ಶರಣರನ್ನ ಒಟ್ಟುಗೂಡಿಸಿ ಈ ಜ್ಞಾನ ಮಂಥನ ಮಾಡುವ ಕೆಲಸವನ್ನ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಮಾಡ್ತಾರೆ. ಅದರ ಪರಿಣಾಮವಾಗಿ ಶರಣರೆಲ್ಲ ಕೂಡಿ ರಚನೆ ಮಾಡಿದ ಒಂದು ಹೊಸ ಧರ್ಮ, ಅದು ಗೌತಮನ ನ್ಯಾಯದರ್ಶನದ ಕ್ರಮಬದ್ಧತೆಯನ್ನ, ಕಣಾದನ ವೈಶೇಷಿಕದ ಕರ್ತವ್ಯ ಪರತೆಯನ್ನ, ಕಪಿಲನ ಸಾಂಖ್ಯದ ಮುಂದುವರಿದ ವಿಶಿಷ್ಟ ಅದ್ವೈತದ ಒಂದು ಪ್ರತೀಕವಾಗಿ, ಪತಂಜಲಿಯ ಯೋಗದ ಸಮನ್ವಯತೆಯನ್ನ, ಮೀಮಾಂಸೆಯ ಬದ್ಧತೆಯನ್ನ, ತತ್ವಪರತೆಯನ್ನ, ಬೃಹಸ್ಪತಿಯ ಚಾರ್ವಾಕದ ವಾಸ್ತವವಾದವನ್ನ ಮತ್ತು ಅವೈದಿಕ ಶಿವ ಸಂಸ್ಕೃತಿಯ ಗಣವ್ಯವಸ್ಥೆಯನ್ನ ಅಷ್ಟೇ ಅಲ್ಲದೇನೆ ಮಹಾವೀರನ ಅಹಿಂಸಾ ಭಾವ, ಬುದ್ಧನ ಸಮೂಹ ಚಿಂತನ ಕ್ರಮಗಳನ್ನು ಮತ್ತು ಉಪನಿಷತ್ತಿನ ಉದಾತ್ತ ಭಾವಗಳನ್ನ ಮೇಳೈಸಿದ್ದ ಬಸವಣ್ಣನವರ ಈ ಬಸವ ದರ್ಶನ ಕನ್ನಡಕ್ಕೆ ಮಾತ್ರವಲ್ಲದೇನೆ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದು ನಮಗನ್ಸತ್ತೆ. ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವೋಭವ ಅನ್ನೋ ಒಂದು ಮಾತಿದೆ. ಅತಿಥಿಗಳಿಗೆ ಪೂಜ್ಯನೀಯವಾದ ಗೌರವದ ಸ್ಥಾನಮಾನಗಳಿರೋದು ನಮ್ಮೆಲ್ಲರಿಗೂ ತಿಳಿದೇ ಇದೆ. ನಾವು ಸಣ್ಣವರಿದ್ದಾಗ್ಲೂ ಕೂಡ ಮನೆಗೆ ಯಾರೋ ಬರ್ತಾರಂದ್ರೆ ಬಹಳ ವಿಶೇಷ ಆತಿಥ್ಯ ಅವ್ರಿಗೆ ಇರ್ತಾ ಇತ್ತು. ಮನೆಯವರು ಸಾಧಾರಣ ಜೀವನ ನಡೆಸ್ತಾ ಇದ್ವಿ. ಅದನ್ನು ಬಸವಣ್ಣ ಬಹಳ ಚೆನ್ನಾಗಿ ಹೇಳ್ತಾರೆ. ಬಂದಿರೋ ಅತಿಥಿಗಳಲ್ಲೇ ದೇವರನ್ನ ಕಾಣ್ಬೇಕು,
ಅವ್ರು ನಿಮ್ ಬಳಿ ಏನಾದ್ರೂ ಕೇಳಕ್ ಬಂದಿದ್ರೆ ಕೊಡಕ್ ಸಾಧ್ಯ ಇದ್ರೆ ಕೊಡೋದು, ಇಲ್ಲದೆ ಇದ್ರೂ ತೊಂದರೆ ಇಲ್ಲ, ಅವ್ರನ್ನ ಗೌರವದಿಂದ ಉಪಚರಿಸೋ ಕೆಲಸನಾದ್ರೂ ಮಾಡ್ಬೇಕು ಅನ್ನೋ ಮಾತನ್ನ ಬಸವಣ್ಣ ಬಹಳ ಚೆನ್ನಾಗಿ ಹೇಳ್ತಾರೆ. ಏನಿ ಬಂದಿರಿ ಹದುಳಿದ್ದಿರಿ ಎಂದಡೆ ನಿಮ್ಮೈಸಿರಿ ಆರಿ ಹೋಹುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಹುದೇ, ಸಿರ ಹೊಟ್ಟೆ ಹೊಡೆಯುವುದೇ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಮೂಗ ಕೊಯ್ವದ ಮಾಬನೆ ಕೂಡಲ ಸಂಗಮ ದೇವ ಅನ್ನುವಲ್ಲಿ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಅತಿಥಿ ದೇವೋಭವ ಅನ್ನೋ ಮಾತು ಮತ್ತೆ ಮತ್ತೆ ಅನುರಾಣಿಸ್ತಾ ಇರೋದನ್ನ ನಾವು ನೋಡಬಹುದು. ಅವಿಭಕ್ತ ಕುಟುಂಬ ಅದರ ಬಾಂಧವ್ಯ ಜಗತ್ನಲ್ಲಿ ಭಾರತ ಬಿಟ್ರೆ ಬಹುತೇಕ ಎಲ್ಲೂ ಕೂಡ ಕಾಣೋದೇ ಇಲ್ಲ. ಭಾತೃತ್ವ, ಗಟ್ಟಿಯಾದ ಕೌಟುಂಬಿಕ ಮೌಲ್ಯ ಭಾರತೀಯ ಪರಂಪರೆಯ ಪ್ರಮುಖ ಲಕ್ಷಣ. ಭಾರತ ಹೊರತುಪಡಿಸಿ ಉಳಿದ ದೇಶಗಳಲ್ಲಿ ಕುಟುಂಬ ಅಂದ್ರೆ ತಂದೆ ತಾಯಿ ಮಗು ಮಾತ್ರ ಅನ್ನುವ ಹಂತಕ್ಕೆ ಈಗ ಬಂದಿದೆ, ಮಕ್ಕಳಲ್ಲ. ಅಂತ ಸ್ಥಿತಿಯಲ್ಲಿ ಊರೆಲ್ಲ ಬಂಧುಗಳು, ಕೇರಿಯಲ್ಲ ಬಳಗ ಅನ್ನೋದು ಭಾರತೀಯ ಸಂಸ್ಕೃತಿಯ ಪ್ರಮುಖ ನಂಬಿಕೆಯಾಗಿತ್ತು. ಇದು ಪಾಶ್ಚಾತ್ಯರಿಗೆ ಬೆರಗನ್ನುಂಟು ಮಾಡುವಂತಹ ಒಂದು ಸಂಗತಿ. ಇಷ್ಟು ಜನ ಒಂದೇ ಮನೆಯಲ್ಲಿ ಇರ್ತಾರ ಅಂತ. ಆದ್ರೆ ಶರಣರು ಕುಟುಂಬ ಸದಸ್ಯರು ಮಾತ್ರ ಅಲ್ಲ, ಅನುಭವ ಮಂಟಪದಲ್ಲಿ 770 ಅಮರಗಣಗಳು ಶರಣ ಶರಣೆಯರು ಮಾತ್ರ ಅಲ್ಲದೇನೆ ಲಕ್ಷದ ಮೇಲೆ 96,000 ಜನ ಶರಣ ಶರಣೆಯರು ಒಂದೇ ಕುಟುಂಬದಲ್ಲಿ ಮಹಾ ಮನೆ ಅನ್ನೋ ಪರಿಕಲ್ಪನೆಯಲ್ಲಿ ಬಂಧುತ್ವಕ್ಕೆ ಒಳಗಾಗಿದ್ದು ನಮ್ಗೆ ಗೊತ್ತಿದೆ. ಬಸವಣ್ಣನವರು ಒಂದ್ ಮಾತಿನಲ್ಲಿ ಹೇಳ್ತಾರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯನು ಎಮ್ಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ, ಎನ್ನ ನೇತಕ್ಕೆ ಅರಿಯಿರಿ ಕೂಡಲ ಸಂಗಯ್ಯ ಅನ್ನುವಲ್ಲಿ ತಮ್ಮ ಜೊತೆಗೆ ಇರುವ ಸಹಬಾಳ್ವೆ ಮಾಡ್ತಿರ್ತಕ್ಕಂಥ ಸಹಮಾನವರನ್ನ ಅಣ್ಣ, ಅಪ್ಪ, ಅಕ್ಕ ಅನ್ನುವ ವಿಶೇಷಣಗಳಿಂದ ಅವ್ರನ್ನ ಗೌರವಿಸುವುದನ್ನ ನಾವು ಈಗಲೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ನೋಡ್ತೇವೆ. ಶರಣರ ಹೆಸರುಗಳನ್ನ ಗಮನಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಕ್ಕ ಮಹಾದೇವಿ, ಅಕ್ಕನಾಗಮ್ಮ ಹೆಸರುಗಳಲ್ಲಿರುವ ಪೂರ್ವ ಪ್ರತ್ಯಯದಲ್ಲಿ, ಬಸವಣ್ಣ, ಚೆನ್ನಬಸವಣ್ಣ ಅನ್ನೋ ಹೆಸರುಗಳಲ್ಲಿರುವ ಪರ ಪ್ರತ್ಯಯಗಳನ್ನ ಗಮನಿಸಬೇಕು. ಇವು ನಮ್ಮ ಹೆಸರುಗಳು ಕೂಡ ಹೌದು. ನಾವು ಪರಸ್ಪರ ಈ ಬಾಂಧವ್ಯಕ್ಕೆ ಒಳಗಾಗಿದ್ವಿ ಅನ್ನೋದನ್ನು ಕೂಡ ಸೂಚಿಸ್ತವೆ. ತೀರಾ ಇತ್ತೀಚಿನವರೆಗೂ ಕೂಡ ನಮ್ಮ ಹೆಸರುಗಳು ಅಪ್ಪ, ಅಣ್ಣ, ತಮ್ಮ, ಅಕ್ಕ, ಅವ್ವ ಅನ್ನುವ ಪರಪದದ ಅಂತ್ಯದಿಂದ ಕೊನೆಯಾಗ್ತಿದ್ದು ಸಾಮಾನ್ಯವಾಗಿತ್ತು. ಆದ್ರೆ ಇತ್ತೀಚೆಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ನಮ್ಮತನವನ್ನು ಬಿಂಬಿಸ್ತಕ್ಕಂತ ಈ ಹೆಸರುಗಳಿಂದ ನಾವು ದೂರವಾಗ್ತಾ ಇದ್ದೇವೆ. ಇವುಗಳೊಂದಿಗೆ ಭಕ್ತಿ, ಶ್ರದ್ಧೆ ಕೂಡ ಭಾರತೀಯ ಪರಂಪರೆಯ ವಿಶೇಷ ಲಕ್ಷಣ ಆಗಿತ್ತು. ನಾವು ಮಾಡುವ ಎಲ್ಲ ಕೆಲಸದಲ್ಲಿ ಮತ್ತು ಆ ಕೆಲಸ ನಾನೇ ಮಾಡ್ಲಿಲ್ಲ ಅನ್ನುವ ಅಹಂಕಾರ ಬೆಳಿಬಾರದು ಅನ್ನೋ ಕಾರಣಕ್ಕಾಗಿ ನನ್ನ ಆರಾಧ್ಯ ದೈವ ಅದನ್ನ ಮಾಡಿಸಿದ್ದು ಅನ್ನುವ ಶ್ರದ್ಧಾಭಾವನೆಯನ್ನ ಬೆಳೆಸ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಬಹಳ ಪ್ರಾಚೀನ ಕಾಲದಿಂದನೂ ಕೂಡ ದೇವರ ಬಗೆಗಿನ ವಿಶೇಷ ಭಯ ಮತ್ತು ಭಕ್ತಿಯನ್ನ ನಮ್ಮ ಪರಂಪರೆಯಲ್ಲಿ ನೋಡ್ತೇವೆ. ಭಕ್ತಿ ಅಂದ್ರೆ ದೇವರ ಹತ್ರ ಏನೋ ಬೇಡೋದಕ್ಕೋಸ್ಕರನೇ ಪೂಜೆ ಮಾಡೋದಲ್ಲ, ಬಾಗು ಕಾರಣಕ್ಕಾಗಿ. ಭಕ್ತ ಅಂತೇಳಿ ಬೀಗೋದಲ್ಲ, ಭಕ್ತಿಯಿಂದ ಶ್ರದ್ಧೆಯಿಂದ ಮಾಗುವುದು. ಭಕ್ತಿ ಅನ್ನೋದು ತೋರಿಕೆಗೋಸ್ಕರ ಅಲ್ಲ, ಆತ್ಮತೃಪ್ತಿಗೆ ಅನ್ನೋದನ್ನ ನಮ್ಮ ಪ್ರಾಚೀನ ಪರಂಪರೆ ನಮಗೆ ಮತ್ತೆ ಮತ್ತೆ ತಿಳಿಸ್ಕೊಡ್ತಾ ಬಂದಿದೆ. ಮಾತಾ ಪಿತಾ ಚ ತ್ವಮೇವ, ತ್ವಮೇವ ಬಂಧುಶ್ಚ ತ್ವಮೇವ, ತ್ವಮೇವ ವಿದ್ಯಾದ್ರವಣಂ ತ್ವಮೇವ, ತ್ವಮೇವ ಸರ್ವಂ ಮಮದೇವ ದೇವ ಅನ್ನುವ ಪ್ರಾಚೀನ ಪರಂಪರೆಯ ಮಾತನ್ನೇ ಬಸವಣ್ಣನವರು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಅನ್ನೋ ಮಾತಿನ ಮೂಲಕ ಪ್ರಾಚೀನ ಪರಂಪರೆಯನ್ನ ಇನ್ನಷ್ಟು ಸರಳವಾಗಿ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳುವ ಕೆಲಸವನ್ನ ಬಸವಣ್ಣನವರು ಈ ವಚನದ ಮೂಲಕ ಮಾಡ್ತಾರೆ. ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ಗುರುವಿಗೆ ಮಹತ್ವದ ಸ್ಥಾನ ಇದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವ ಮಾತಿನ ಮೂಲಕ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವ ನಂಬಿಕೆ ನಮ್ಮ ಪರಂಪರೆಯಲ್ಲಿದೆ. ಗುಲಾಮನಾಗೋದು ಅಂದ್ರೆ ದಾಸನಾಗೋದು ಅಂತ ಅರ್ಥ ಅಲ್ಲ. ಶಿಷ್ಯನಾದವನು ಗುರುವಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಾಗ ಮಾತ್ರ ನಿಜವಾದ ಜ್ಞಾನ, ನಿಜವಾದ ವಿದ್ಯೆ ಅವನಿಗೆ ಲಭಿಸಲಿಕ್ಕೆ ಸಾಧ್ಯ ಅನ್ನೋದು ಆ ಮಾತಿನ ಆಶಯ ಆಗಿತ್ತು. ಬಸವಣ್ಣ ಸೇರಿದಂತೆ ಎಲ್ಲ ಶರಣರು ಕೂಡ ಗುರು ಲಿಂಗ ಜಂಗಮಗಳಿಗೆ ವಿಶೇಷವಾದ ಪ್ರಾಧಾನ್ಯತೆ ಕೊಡೋದನ್ನ ನಾವು ಗಮನಿಸಬಹುದು.
ತನುವ ಕೊಟ್ಟು ಗುರುವನ್ನೊಲಿಸಬೇಕು, ಧನವ ಕೊಟ್ಟು ಲಿಂಗವನ್ನೊಲಿಸಬೇಕು, ಮನವ ಕೊಟ್ಟು ಲಿಂಗವನ್ನೊಲಿಸಬೇಕು, ಧನವ ಕೊಟ್ಟು ಜಂಗಮವನ್ನು ಒಲಿಸಬೇಕು. ಈ ತ್ರಿವಿಧವ ಹೊರಗು ಮಾಡಿ ಹೊರೆಯ ಹೂಸಿ ಕುರುಹ ಪೂಜಿಸುವ ಗೊರವರ ಮೆಚ್ಚ ಕೂಡಲ ಸಂಗಮ ದೇವ ಅನ್ನೋ ಮಾತುಗಳಲ್ಲಿ ಒಬ್ಬ ಮನುಷ್ಯನಾದವನು, ಭಕ್ತನಾದವನು ತನ್ನ ತನು ಮನ ಧನಗಳನ್ನ ಕ್ರಮವಾಗಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸೋದ್ರ ಮೂಲಕ ತಾನು ಅಹಂಕಾರಹೀನನಾಗಿ ಸಜ್ಜನನಾಗಿ ಬದುಕಬೇಕು ಅನ್ನುವ ಆಶಯ ಇರೋದನ್ನ ನಾವು ಗಮನಿಸಬಹುದು. ಇದೇ ರೀತಿ ಭಾರತೀಯ ಸಾಂಸ್ಕೃತಿಕ ಪರಂಪರೆಗೆ ಸಾವಿರಾರು ವರ್ಷಗಳ ಸುದೀರ್ಘ ಇತಿಹಾಸ ಇರೋದನ್ನ ನಾವು ನೋಡಬಹುದು. ಈ ಸುದೀರ್ಘ ಇತಿಹಾಸಕ್ಕೆ ಕಾರಣ ಅಂದ್ರೆ ಸಹಿಷ್ಣುತೆ, ಬದ್ಧತೆ, ಹೊಂದಾಣಿಕೆ ಮತ್ತು ಒಳಗೊಳ್ಳುವಿಕೆಯಂತಹ ಗುಣಗಳು ಕಾರಣ ಅಂತ ಅನ್ಸುತ್ತೆ. ಪರಸ್ಪರ ಭಿನ್ನಾಭಿಪ್ರಾಯಗಳಿರ್ಲೇ ಇಲ್ಲ ಅಂತ ಅರ್ಥ ಅಲ್ಲ. ಪ್ರಾಚೀನ ಕಾಲದಿಂದನೂ ಕೂಡ ಅದು ಭಿನ್ನಾಭಿಪ್ರಾಯಗಳನ್ನು ಕೂಡ ನಾವು ಗಮನಿಸಬಹುದು. ಶೈವ ವೈಷ್ಣವ, ದ್ವೈತ ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ವೈದಿಕ ಅವೈದಿಕ, ಚಾರ್ವಾಕ ಅನ್ನುವ ಭಿನ್ನಾಭಿಪ್ರಾಯಗಳಿದ್ದಾಗ್ಲೂ ಕೂಡ ಮತ್ತೆ ಆ ಪರಂಪರೆ ಮುಂದುವರಿದಿರೋದಕ್ಕೆ, ಇಲ್ಲಿವರೆಗೂ ಬಂದಿರೋದಕ್ಕೆ, ಇನ್ನೂ ಮುಂದುವರಿತಾ ಇರೋದಕ್ಕೆ ಕಾರಣ ಏನು ಅಂದ್ರೆ ಭಾರತೀಯ ಸಂಸ್ಕೃತಿಗಿರುವ ಸಹಿಷ್ಣುತೆ ಮತ್ತು ಬದ್ಧತೆನೇ ಕಾರಣ ಆಗಿತ್ತು. ಬಸವಣ್ಣನ ನೇತೃತ್ವದ ಅನುಭವ ಮಂಟಪದಲ್ಲೂ ಕೂಡ ಎಲ್ಲರೂ ಒಂದೇ ವಿಚಾರವನ್ನು ಒಪ್ಕೊಂಡಿದ್ರು ಅಂತ ಅರ್ಥ ಅಲ್ಲ. ಅಲ್ಲಿ ಸಾಮಾನ್ಯ ಮಹಿಳೆ ಕೂಡ ಶೂನ್ಯ ಸಿಂಹಾಸನದ ಮೇಲಿದ್ದ ಅಲ್ಲಮ ಪ್ರಭುವನ್ನ ಪ್ರಶ್ನೆ ಮಾಡೋದಕ್ಕೆ, ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇತ್ತು. ಅಂಥ ಒಂದು ಪರಂಪರೆ ಮುಂದುವರಿಯೋದಕ್ಕೆ ಆ ಶರಣರಲ್ಲಿದ್ದ ಬದ್ಧತೆ ಕೂಡ ಕಾರಣ ಆಗಿತ್ತು. ಬಸವಣ್ಣನವರಲ್ಲಿ ಎಂಥ ಬದ್ಧತೆ ಇತ್ತು ಅನ್ನೋದಕ್ಕೆ ಒಂದು ವಚನ ನಮಗೆ ನಿದರ್ಶನ ಆಗ್ತದೆ. ನಾಳೆ ಬಪ್ಪುದು ನಮಗೆ ಇಂದೇ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ, ಇದಕಾರಂಜುವರು ಇದಕಾರಳಕುವರು, ಜಾತಶ್ಯ ಮರಣಂ ಧ್ರುವಂ ಎಂಬುದಾಗಿ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವಡೆ ಹರಿಹರ ಬ್ರಹ್ಮಾದಿಗಳಿಗೆ ಅಳವಲ್ಲ ಅನ್ನುವ ಬದ್ಧತೆ ಶರಣರಲ್ಲಿ ಇದ್ದ ಕಾರಣಕ್ಕೆ ಶರಣ ಸಂಸ್ಕೃತಿ 12ನೇ ಶತಮಾನದಿಂದ 21ನೇ ಶತಮಾನದಲ್ಲಿ ಕೂಡ ಮುಂದುವರಿತಿದೆ ಮಾತ್ರ ಅಲ್ಲ, ಹೆಚ್ಚೆಚ್ಚು ಪ್ರಸ್ತುತವಾಗ್ತಾ ಇದೆ. ಅದಕ್ಕೆ ಕಾರಣ ಶರಣರಿಗೆ, ಬಸವಣ್ಣನವರಿಗೆ ಇದ್ದ ಆ ಬದ್ಧತೆ ಕಾರಣ ಆಗಿತ್ತು. ಭಾರತೀಯ ಸಂಸ್ಕೃತಿಯ ಮತ್ತೊಂದು ಬಹಳ ಪ್ರಮುಖವಾದ ಅಂಶ ಅಂದ್ರೆ ನಡೆನುಡಿ ಸಾಮರಸ್ಯ. ಶರಣರ ಕಾಲಕ್ಕಂತೂ ಅದು ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಪಡೆಯಿತು. ಅರಿವು ಆಚಾರ ಸಿದ್ಧಾಂತ, ಜ್ಞಾನ ಮತ್ತು ಕ್ರಿಯೆ ಸಿದ್ಧಾಂತವನ್ನ ಇದು ಸೂಚಿಸ್ತದೆ. ಬಸವಣ್ಣವರ ಮಾತುಗಳಲ್ಲೇ ಹೇಳೋದಾದ್ರೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಲಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಅನ್ನುವ ಮಾತುಗಳಲ್ಲಿ ನಾನು ಏನ್ ಮಾತನಾಡ್ತೇನೆ ಆ ಮಾತುಗಳಿಗೆ ಬದ್ಧವಾಗಿರ್ತೇನೆ, ಏನ್ ಮಾತಾಡ್ತೇನೆ ಅದೇ ರೀತಿಯ ನಡೆಯನ್ನ ನಾನು ನಡಿತೇನೆ, ತಪ್ಪಿದ್ರೆ ಆರಾಧ್ಯ ದೈವವಾಗಿರುವ ನೀನು ನನ್ನನ್ನ ರಕ್ಷಣೆ ಮಾಡೋದೇನ್ ಬೇಕಾಗಿಲ್ಲ ಅನ್ನುವ ಬದ್ಧತೆಯನ್ನ ಶರಣರು, ಬಸವಣ್ಣನವರು ಹೊಂದಿದ್ರು. ದೇವರು ಭಕ್ತ, ಯಜಮಾನ ಆಳು, ಮನುಷ್ಯ ಸಂಬಂಧಗಳು ಆತ್ಮೀಯವಾಗಿರ್ಬೇಕು, ಗಾಢವಾಗಿರ್ಬೇಕು, ಮಧುರ ಬಾಂಧವ್ಯವನ್ನ ಹೊಂದಿರಬೇಕು ಅನ್ನೋದು ಕೂಡ ನಮ್ಮ ಸಂಸ್ಕೃತಿಯ ಹಿರಿಮೆಯಾಗಿತ್ತು. ಇದನ್ನು ಕೂಡ ಬಸವಣ್ಣವರ ಮಾತುಗಳಲ್ಲಿ ನಾವು ಗಮನಿಸಬಹುದು. ಸ್ವಾಮಿ ಭೃತ್ಯ ಸಂಬಂಧಕ್ಕೆ ಆವುದು ಪಥವೆಂದಡೆ ದಿಟವ ನುಡಿಯುವುದು, ನುಡಿದಂತೆ ನಡೆಯುವುದು, ನುಡಿದು ಹುಸಿವ ನಡೆದು ತಪ್ಪುವ ಪ್ರಪಂಚ ಮಾತುಗಳಲ್ಲಿ ಯಜಮಾನ ಮತ್ತು ಅವನ ಅಧೀನದಲ್ಲಿರುವ ನೌಕರ, ದೇವರು ಮತ್ತೆ ಭಕ್ತನ ಸಂಬಂಧ ಹೇಗಿರ್ಬೇಕು ಅಂದ್ರೆ ನಾವು ಒಂದ್ಸಲ ಮಾತು ಕೊಟ್ರೆ ಆ ಮಾತಿಗೆ ಬದ್ಧವಾಗಿರ್ಬೇಕು. ತಪ್ಪಿದ್ರೆ ಅಂಥವರನ್ನ ಕೂಡಲ ಸಂಗಮ ದೇವ ಒಪ್ಪೋದಿಲ್ಲ. ಮಾತ್ರ ಅಲ್ಲ, ಈಗಿನ ಕಾಲಕ್ಕೂ ಅನ್ವಯ ಆಗತ್ತೆ. ನಮ್ಮ ಸಂಬಂಧಗಳು ದೀರ್ಘಕಾಲ ಉಳಿಬೇಕು ಅಂದ್ರೆ ಯಾರಿಗಾದ್ರೂ ನಾವು ಮಾತು ಕೊಟ್ಟಿದ್ರೆ ಆ ಮಾತಿಗೆ ಕೊನೆ ಕ್ಷಣದವರೆಗೂ ಬದ್ಧ ಆಗಿದ್ರೆ ಮಾತ್ರ ಆ ಸಂಬಂಧ ದೀರ್ಘಕಾಲ ಉಳಿಯುತ್ತೆ ಅನ್ನೋದನ್ನ ಈ ಮಾತುಗಳು ಸೂಚಿಸ್ತವೆ. ಒಂದ್ ವೇಳೆ ಈ ನಡೆ ನುಡಿ ಬೇರೆ ಇದರ ಏನಾಗತ್ತೆ ಅಂದ್ರೆ ಬಸವಣ್ಣವರೇ ಅದಕ್ಕೂ ಹೇಳ್ತಾರೆ, ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪ ಲಿಂಗವು ಘಟಸರ್ಪವಯ್ಯ. ನುಡಿಯಲೂ ಬಾರದು ನಡೆಯಲೂ ಬಾರದು ಲಿಂಗದೇವನೇ ದಿಬ್ಬೆವೋ ಅಯ್ಯ, ಬಡವನ ಕೋಪವು ಅವುಡಿಗೆ ಮೃತ್ಯುವಾದಂತೆ ಕಡೆಗೆ ದಾಂಟದು ಕಾಣ ಕೂಡಲ ಸಂಗಮ ದೇವ ಅನ್ನೋ ಮಾತುಗಳ ಮೂಲಕ ನಾವು ಬರೀ ಮಾತಿನಲ್ಲಿ ಎಚ್ಚೆತ್ತುಕೊಂಡಿದ್ರೆ ಸಾಕಾಗುವುದಿಲ್ಲ, ನಡೆಯಲ್ಲೂ ಕೂಡ ಪ್ರಾಮಾಣಿಕವಾಗಿರ್ಬೇಕು, ನಡೆಯಲ್ಲೂ ಕೂಡ ಪ್ರಜ್ಞಾಪೂರ್ವಕವಾಗಿದ್ದಾಗ
ಒಳ್ಳೆಯ ವ್ಯಕ್ತಿತ್ವ ನಮಗಾಗತ್ತೆ ಅನ್ನೋದು ನಮ್ಮ ಪ್ರಾಚೀನ ಪರಂಪರೆಗಳಲ್ಲಿ ಒಂದಾಗಿದೆ. ಅದೇ ರೀತಿ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಅನ್ನೋದು ಗೋವು ಕೊಟ್ಟ ಮಾತಿಗೆ ಬದ್ಧವಾಗುವ ಎಲ್ಲೋ ಡಿಸ್ಟರ್ಬೆನ್ಸ್ ಇದೆ ನೋಡಿ. ಮತ್ತೊಂದು ವೈಶಿಷ್ಟ್ಯ ಅಂತ ಅನಿಸುತ್ತೆ. ಗೋವು ಮಾತ್ರ ಅಲ್ಲ, ಗೋವು ಸಂಕೇತ ಮಾತ್ರ. ನಮ್ಮ ಪೂರ್ವಜರು ಮಾತುಗಳಿಗೆ ಕೊನೆ ಕ್ಷಣದವರೆಗೂ ಕೂಡ ಬದ್ಧವಾಗಿದ್ದನ್ನ ನಾವು ಗಮನಿಸ್ತೇವೆ. ಬಸವಣ್ಣವರ ಮಾತುಗಳಲ್ಲೂ ಕೂಡ ಅದನ್ನ ನಾವು ಕಾಣಬಹುದು. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಅನ್ನೋ ಮಾತುಗಳಲ್ಲಿ ಸತ್ಯ ಮಾತನಾಡೋದೇ ದೇವಲೋಕ ಅನ್ನೋದನ್ನ ಮತ್ತೆ ಬಸವಣ್ಣವರು ಹೇಳ್ತಾರೆ. ಮಾತ್ರ ಅಲ್ಲ, ಸತ್ಯನಿಷ್ಠೆ, ಸದಾಚಾರದ ನಡವಳಿಕೆಗಳು ನಮ್ಮ ಇಹವನ್ನೇ ಪರವನ್ನಾಗಿಸಬಲ್ಲವು, ಈ ಭೂಲೋಕವನ್ನೇ ದೇವಲೋಕವನ್ನಾಗಿ ಮಾರ್ಪಾಡು ಮಾಡಬಲ್ಲವು ಅನ್ನೋ ಮಾತನ್ನ ಬಸವಣ್ಣವರು ಈ ವಚನದ ಮೂಲಕ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜನಪದರಲ್ಲಿ ಒಂದು ಮಾತಿದೆ, ನಾಲಿಗೆ ಒಳ್ಳೆಯದಾದ್ರೆ ನಾಡೆಲ್ಲ ಒಳ್ಳೆಯದು ಅಂತ. ಇದನ್ನೇ ಚೆಂಬೆಳಕಿನ ಕವಿ ಕಣ್ವಿ ಅಜ್ಜ ಅವರು ಹೇಳ್ತಾರೆ, ನಾವಾಡುವ ಮಾತು ಹೀಗಿರಲಿ ಗೆಳೆಯ, ನಾವು ಮೂಲೋಕ ಗೆಲ್ಲುವುದು ತಿಳಿಯ ಅನ್ನುವ ಮಾತು ಪಾರಂಪರಿಕವಾಗಿ ನಮ್ಮ ಪೂರ್ವಜರು ನಂಬ್ಕೊಂಡು ಬಂದಿರುವ ನಂಬಿಕೆ ಏನು ಅಂದ್ರೆ, ನಮ್ಮ ಮಾತುಗಳು ಚೆನ್ನಾಗಿರ್ಬೇಕು, ಮಾತುಗಳಲ್ಲಿ ನಯ ವಿನಯ ತುಂಬಿಕೊಂಡಿರ್ಬೇಕು ಅನ್ನೋದನ್ನ ಸೂಚಿಸುತ್ತೆ. ಬಸವಣ್ಣವರು ಕೂಡ ಇದನ್ನ ಮತ್ತೆ ಪ್ರತಿಪಾದನೆ ಮಾಡ್ತಾರೆ. ಪಾಪ ಪುಣ್ಯಗಳೆಂಬುವು ತಮ್ಮ ಇಷ್ಟ ಕಂಡಿರೆ, ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ, ದೇವ ಭಕ್ತ ಜಯ ಜಿಯ ಎಂಬ ನುಡಿಯೊಳಗೆ ಕೈಲಾಸ ವೈದುವುದೇ ಕೂಡಲ ಸಂಗಮ ದೇವ ಅನ್ನೋ ಮಾತುಗಳಲ್ಲಿ ನಮ್ಮ ಮಾತು ಮೃದುವಾಗಿದ್ರೆ, ಮಾತು ನಯ ವಿನಯದಿಂದ ಕೂಡಿದ್ರೆ, ಮಾತು ಸೌಜನ್ಯದಿಂದ ಕೂಡಿದ್ರೆ ನಮ್ಮ ನಾಲಿಗೆನೆ ಸ್ವರ್ಗ ಆಗಿ ಪರಿಣಮಿಸ್ತದೆ, ಅದಕ್ಕೆ ವಿರುದ್ಧವಾಗಿದ್ರೆ ನಾಲಿಗೆನೆ ನರಕವಾಗ್ತದೆ ಅನ್ನೋ ಮಾತನ್ನ ಬಸವಣ್ಣವರ ಈ ವಚನದಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಅದೇ ರೀತಿ ಅಂತರಂಗ ಮತ್ತು ಬಹಿರಂಗದ ಶುಚಿತ್ವವನ್ನ ಭಾರತೀಯ ಪರಂಪರೆಯಲ್ಲಿ ನಮ್ಮ ಪೂರ್ವಜರು ಬಹಳ ಪ್ರಾಚೀನ ಕಾಲದಿಂದನೂ ಕೂಡ ನಂಬ್ಕೊಂಡು ಬಂದಿದ್ದಾರೆ. ಅಂತರಂಗದ ಶುದ್ಧಿ ಜ್ಞಾನ ಶುದ್ಧಿ ಆದ್ರೆ ಬಹಿರಂಗದ ಶುದ್ಧಿ ಕ್ರಿಯಾಶುದ್ಧಿ ಅಂತ ನಾವು ಭಾವಿಸ್ಬೇಕು. ಅದನ್ನು ಬಸವಣ್ಣವರ ಸಪ್ತ ಸೂತ್ರಗಳ ಮೂಲಕ ನಾವು ತಿಳ್ಕೊಳ್ಬಹುದು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅನ್ನುವಲ್ಲಿರುವ ಈ ಸಪ್ತ ಸೂತ್ರಗಳು ನಮ್ಮ ಭಾರತೀಯ ಪ್ರಾಚೀನ ಪರಂಪರೆಯ 12ನೇ ಶತಮಾನದ ಬಸವಾದಿ ಶರಣರ ಕಾಲಕ್ಕೆ ಮಾತ್ರ ಅಲ್ಲ, 21ನೇ ಶತಮಾನಕ್ಕೆ ಅತಿ ಹೆಚ್ಚು ಅನ್ವಯ ಆಗುವಂತಹ ಈ ಸಪ್ತ ಸೂತ್ರಗಳು ನಮ್ಮನ್ನ ಏಕಕಾಲಕ್ಕೆ ಅಂತರಂಗಿಕವಾಗಿ ಕೂಡ ಪರಿಶುದ್ಧಗೊಳಿಸ್ತವೆ. ಬಾಹ್ಯದಲ್ಲೂ ಕೂಡ ನಮಗೆ ಒಳ್ಳೆ ವ್ಯಕ್ತಿತ್ವವನ್ನ, ಒಳ್ಳೆ ಗೌರವವನ್ನ, ಒಳ್ಳೆ ಮರ್ಯಾದೆಯನ್ನ ತಂದುಕೊಳ್ಳೋದಕ್ಕೆ ಈ ಸಪ್ತ ಸೂತ್ರಗಳ ಅನುಸರಣೆ ನಮಗೆ ಕಾರಣವಾಗೋದ್ರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ನಮ್ಮ ಸಂಸ್ಕೃತಿಯ ಮತ್ತೊಂದು ಬಹಳ ಮುಖ್ಯವಾದ ಆಶಯ ಅಂದ್ರೆ ಪ್ರಾಮಾಣಿಕತೆ. ಆಧುನಿಕ ಕಾಲದಲ್ಲಿ 21ನೇ ಶತಮಾನದಲ್ಲಿ ಪ್ರಾಮಾಣಿಕತೆ ಮರೀಚಿಕೆ ಆಗ್ತಾ ಇರುವ ಸಂದರ್ಭದಲ್ಲಿ ಮತ್ತೆ ನಾವು ಇದನ್ನ ನೆನಪು ಮಾಡಿಕೊಳ್ಳೇಬೇಕು. ಯಾಕೆಂದ್ರೆ ಬಹಳ ಪ್ರಾಚೀನ ಕಾಲದಲ್ಲಿ ಮನೆಗಳಿಗೆ ಬಾಗಿಲುಗಳೇ ಇರ್ಲಿಲ್ಲ ಅಂತೆ, ಚಿಲಕಗಳಿರ್ಲಿಲ್ಲ. ಈಗ ಬಾಗಿಲು ಚಿಲಕ ಎಲ್ಲ ಆಗಿ ಸಿಸಿ ಕ್ಯಾಮೆರಾ ಇದ್ದಾಗ್ಲೂ ಕೂಡ ಮತ್ತೆ ಕಳ್ಳತನಗಳು ಹೆಚ್ಚಾಗ್ತಿರೋ ಸಂದರ್ಭದಲ್ಲಿ ನಮ್ಮ ಪ್ರಾಚೀನ ಪರಂಪರೆ ಮತ್ತು ಬಸವಣ್ಣನವರ ಆಶಯಗಳು ಮತ್ತೆ ಮುನ್ನೆಲೆಗೆ ಬರ್ತವೆ. ಅವುಗಳನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾರೆ, ತಾವು ಭಂಡಾರಿ ಆಗಿದ್ದವರು. ಬಿಜ್ಜಳನ ಆಸ್ಥಾನದಲ್ಲಿ ಅರ್ಥಮಂತ್ರಿಯಾಗಿರುವ ಬಸವಣ್ಣ ಹೇಳೋ ಮಾತು, ಹೊನ್ನಿನೊಳಗೊಂದೆಳೆಯ ಸೀರೆಯೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ, ನಿಂಬಾಣೆ ನಿಮ್ಮ ಪ್ರಮಥರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದ ನರಿಯೇ ಕೂಡಲ ಸಂಗಮ ದೇವ ಅನ್ನುವಲ್ಲಿ ಬೇರೆಯವ್ರ ವಸ್ತು ಎಷ್ಟೇ ಬೆಲೆ ಬಾಳೋದಾಗಿದ್ರು ಅದರಲ್ಲಿ ಒಂದು ಎಳೆ ಕೂಡ ನಾನು ಬಯಸೋದಿಲ್ಲ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಅನ್ನೋದು ಗೊತ್ತು ಬಸವಣ್ಣವ್ರಿಗೆ. ಅದಕ್ಕೇನೆ ಅದರಲ್ಲಿ ಒಂದು ಎಳೆನೂ ನಾನು ಮುಟ್ಟೋದಿಲ್ಲ ಅನ್ನುವ ಪ್ರತಿಜ್ಞೆಯನ್ನ ಅವ್ರು ಮಾಡ್ತಾರೆ. ಯಥಾ ರಾಜ ತಥಾ ಪ್ರಜಾ ಅನ್ನೋ ತರ ಮುನ್ನೆಲೆ ಇರುವ ನಾಯಕರಾಗಿರುವ ಬಸವಣ್ಣವರ ಈ ಅನುಸರಣೆಯಿಂದ ಸಾಮಾನ್ಯ ಪ್ರಜೆಗಳು ಹೇಗೆ ಅನುಸರಿಸ್ತಾ ಇದ್ರು ಅನ್ನೋದಕ್ಕೆ ಸತ್ಯಕ್ಕ ಅನ್ನೊಬ್ಬ ಕಸಗುಡಿಸುವ ಹೆಣ್ಮಗಳು ಅವಳು ಮಾತಿನಲ್ಲೇ ಹೇಳೋದಾದ್ರೆ,
ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ ನಾನು ಕೈ ಮುಟ್ಟಿ ಎತ್ತಿದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿ ಇಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದಡೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಕೇಶ್ವರ ಅಂತ ಹೇಳಿ ಕಸಗುಡಿಸೋ ಹೆಣ್ಮಗಳು ಹೇಳ್ತಿದ್ದಾರೆ. ಅದು ನಮ್ಮ ಪೂರ್ವಜರ ಪ್ರಾಚೀನ ಪ್ರಾಮಾಣಿಕ ಪರಂಪರೆಯ ಒಂದು ದೌತ್ಯಕ ಅಂತ ನನ್ಗನ್ಸತ್ತೆ. ಅದೇ ರೀತಿ ನಮ್ಮ ಪೂರ್ವಜರು ಯಾಕಷ್ಟು ಪ್ರಾಮಾಣಿಕರಿದ್ರು ಅಂದ್ರೆ ಅವರು ಬೇರೆಯವ್ರನ್ನ ದೂರೋದಕ್ಕೆ ಹೋಗ್ತಿರ್ಲಿಲ್ಲ, ಬೇರೆಯವ್ರ ದೋಷಗಳನ್ನು ಹುಡುಕ್ಲಿಕ್ಕೆ ಹೋಗ್ತಿರ್ಲಿಲ್ಲ, ಹೆಚ್ಚಾಗಿ ತಮ್ಮ ಆತ್ಮಶೋಧನೆಯಲ್ಲಿ ತೊಡಗುತ್ತಾ ಇದ್ರು. ಇನ್ನೊಬ್ಬರನ್ನ ದೂರೋದಕ್ಕಿಂತ ಮೊದಲು ನಾನೆಷ್ಟು ಸರಿ ಇದ್ದೀನಿ, ನನ್ನೊಳಗೆ ಏನಿದೆ ಅನ್ನುವ ಆತ್ಮಾವಲೋಕನವನ್ನ ಹೆಚ್ಚಾಗಿ ಮಾಡ್ಕೊಳ್ತಿದ್ರು. ಬಸವಣ್ಣನವರು ಇದನ್ನ ಇನ್ನೂ ಹೆಚ್ಚಾಗಿ ಮಾಡ್ತಾ ಇದ್ರು. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದಡೆ ಏನೂ ಉರುಳಿಲ್ಲವಯ್ಯ, ಪ್ರಪಂಚಿನ ಡಂಬಿನಲ್ಲಿ ಎನ್ನನೊಂದು ರೂಹು ಮಾಡಿ ನೀವಿರಿಸಿದರಿ ಕೂಡಲ ಸಂಗಮ ದೇವ ಅನ್ನೋ ಮೂಲಕ ನಮ್ಮ ಮನಸ್ಸಿನ ಒಳಗಿರುವ ತೊಳಲಾಟಗಳನ್ನೇ ಅವರು ಹೊರಗೆ ಹಾಕಿ ಹೇಳ್ತಿದ್ದಾರೆ. ಪ್ರತಿಯೊಬ್ಬರ ಮನಸ್ಸು ಕೂಡ ಹಂಗೆ ಇರುತ್ತೆ, ಆದ್ರೆ ನಾವು ಹೇಳ್ಕೊಳ್ಳಲ್ಲ, ನಾವೆಲ್ಲ ಪರಿಶುದ್ಧರು ಅಂತಾನೆ ಹೇಳ್ತೀವಿ. ಆದ್ರೆ ಬಸವಣ್ಣ ಹೇಳ್ತಿದ್ದಾರೆ ನನ್ನ ಚಿತ್ತ ಬಹಳ ಚಂಚಲವಾಗಿದೆ ಅಂತ. ಮಾತ್ರವಲ್ಲ, ಮತ್ತೊಂದು ವಚನದಲ್ಲಿ ಅವರು ಹೇಳ್ತಾರೆ, ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಕಂಡಾಗಳಶ್ರು ಜಲಂಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ, ಎನ್ನಲ್ಲಿ ವಿಲ್ಲಾಗಿ ಆನು ಡಂಬಕ ಕಾಣೀರೆ ಅಂತ. ದೇವರು ಭಕ್ತನ ಸಂಬಂಧ ಆಗ್ಲಿ, ಮನುಷ್ಯರ ಸಂಬಂಧ ಆಗ್ಲಿ, ಅದು ಭಾವನಾತ್ಮಕವಾಗಿರ್ಬೇಕು. ಒಂದು ಸಲ ಬೆರೆತಾದ್ಮೇಲೆ ಅಲ್ಲಿ ಅಹಂಕಾರಕ್ಕೆ ಅವಕಾಶ ಇರಬಾರದು. ಇದು ನನ್ನ ಹತ್ರ ಇಲ್ಲ, ಹಂಗಾಗಿ ನಾನು ಡಾಂಬಿಕ ಅಂತ ತಾವೇ ಹೇಳ್ಕೊಡ್ತಿದ್ದಾರೆ. ಅಂತಹ ಆತ್ಮ ಪರಿಶೋಧನೆಯ ವ್ಯಕ್ತಿತ್ವ ಬಸವಣ್ಣವ್ರದಾಗಿತ್ತು, ನಮ್ಮೆಲ್ಲ ಪೂರ್ವಜರದಾಗಿತ್ತು. ಹಂಗಿದ್ದಾಗ ಸಹಜವಾಗೇನೆ ಅಂಥವ್ರ ಹತ್ರ ಅಹಂಕಾರ ಇರೋದಿಲ್ಲ. ಸೌಜನ್ಯತವಾದ ಮಾಗಿದ ವ್ಯಕ್ತಿತ್ವ ನಮ್ಮ ಹಿರಿಯರದಾಗಿತ್ತು. ಮಾಗಿದ ಹಣ್ಣು ತುಂಬಿದ ಗಿಡ ಬಾಗಿರುತ್ತೆ, ಅದೇ ರೀತಿ ಮಾಗಿದ ವ್ಯಕ್ತಿತ್ವ ಕೂಡ ಬಾಗಿರುತ್ತೆ, ಬದಲಿಗೆ ಬೀಗೋದಿಲ್ಲ. ಬಸವಣ್ಣ ಯಾವಾಗ್ಲೂ ಹೇಳ್ತಾ ಇದ್ರು, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯಯ್ಯ, ಕೂಡಲ ಸಂಗಮ ದೇವನು ಅಂತಲ್ಲದೆ ವಲ್ಲನಯ್ಯ ಅನ್ನೋ ಮಾತಿನಲ್ಲಿ ಭಕ್ತನಾಗಿದ್ದವನು, ಸಜ್ಜನ ವ್ಯಕ್ತಿತ್ವ ಇರುವವನು ಯಾವಾಗ್ಲೂ ಕೂಡ ಎರಡು ಕೈಯನ್ನ ಮುಗಿದು ಇರ್ಬೇಕು, ತಲೆ ಬಾಗಿರ್ಬೇಕು ಅಂತ. ಆದ್ರೆ ಆಧುನಿಕ ಸಂದರ್ಭದಲ್ಲಿ ನಮ್ಮ ನಮಸ್ಕಾರಗಳು ಹೇಗಿದಾವೆ ಅಂದ್ರೆ ಬಹಳ ವಿಕಾರವಾಗಿದೆ. ಕೊರೋನಾ ಬಂದಾಗ ಸ್ವಲ್ಪ ದಿನ ಮಾತ್ರ ನಾವು ಭಾರತೀಯರು ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ ಜನ ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡೋದನ್ನ ಕಲ್ತ್ವಿ. ಆದ್ರೆ ಮುಗ್ದಾದ್ಮೇಲೆ ಈಗ ಹೆಂಗಿದೀವಿ ಅಂದ್ರೆ ಬಸವಣ್ಣವ್ರದೇ ಒಂದು ಮಾತಿನಲ್ಲಿ ಹೇಳ್ತಾರ ಅವ್ರು, ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ, ಮೂರೆಂಬದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಅನ್ನೋ ಸ್ಥಿತಿಗೆ ನಾವು ಬಂದಿದ್ದೀವಿ. ಆದ್ರೆ ಬಸವಣ್ಣ ತನ್ನೆದುರಿಗಿರುವ ಬಿಜ್ಜಳನಿಗೆ ನಮಸ್ಕರಿಸುವಾಗ ಎಷ್ಟು ಸೌಜನ್ಯದಿಂದ ನಮಸ್ಕರಿಸ್ತಾ ಇದ್ರೋ, ಹರಳೆಯನ ಜೊತೆಗೆ ನಮಸ್ಕಾರ ಮಾಡುವಾಗಲೂ ಕೂಡ ಅದೇ ರೀತಿಯ ಶರಣಾರ್ಥಿ ಹೇಳ್ತಾ ಇದ್ರು. ಅದಕ್ಕೆ ಕಾರಣ ಏನು ಅಂದ್ರೆ ತನ್ನನ್ನ ತಾನು ದೊಡ್ಡವನು ಅನ್ನುವ ಅಹಂಕಾರ ಬಸವಣ್ಣ ಹತ್ರ ಇರ್ಲಿಲ್ಲ. ನಮ್ಮ ಪೂರ್ವಜರಲ್ಲಿ ಯಾರ ಹತ್ರ ಕೂಡ ಇರ್ಲಿಲ್ಲ. ಅದು ನಮ್ಮ ಸಂಸ್ಕೃತಿ. ಅದು ತಾವೆಷ್ಟೇ ದೊಡ್ಡವರಾಗಿದ್ರು ಕೂಡ ಸಣ್ಣವ್ರೆ ಅಂತ ಅನ್ಕೊಳ್ತಾ ಇದ್ರು. ನಂದೇನಿದೆಪ್ಪ ಎಲ್ಲ ಆ ಭಗವಂತ ಮಾಡಿದ್ದು ಅನ್ನುವ ಧನ್ಯತಾ ಭಾವ ನಮ್ಮ ಪೂರ್ವಜರಲ್ಲಿತ್ತು. ಅದು ನಮ್ಮ ಸಂಸ್ಕೃತಿಯಾಗಿತ್ತು. ಬಸವಣ್ಣ ಹತ್ರ ಜಾಸ್ತಿನೇ ಇತ್ತದು. ಎನ್ನಿಂದ ಕಿರಿಯರಿಲ್ಲ, ಶಿವಭಕ್ತರಿಂದ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೇ ದಿವ್ಯ ಅನ್ನುವ ಬಸವಣ್ಣನವರು ತಮ್ಮನ್ನ ತಾವು ಕೀಳಾಗಿ ಕಂಡ್ಕೊಳ್ತಾ ಇದ್ರು. ಕೀಳು ಅಂದ್ರೆ ಉಳಿದವ್ರಿಗಿಂತಲೂ ನಾನು ಕನಿಷ್ಠ ಅಂತಲ್ಲ, ನಾನು ಸಣ್ಣವನು ಉಳಿದವರೆಲ್ಲ ದೊಡ್ಡವರು ಅನ್ನುವ ಧನ್ಯತಾ ಭಾವ ಬಸವಣ್ಣನವರಲ್ಲಿತ್ತು. ಅದಕ್ಕೆ ಕಾರಣ ಅವ್ರಿಗಿದ್ದ ಸಂಯಮದ ವ್ಯಕ್ತಿತ್ವ. ನಮ್ಮ ಪೂರ್ವಜರು ಕೋಪ, ರೋಷ, ಆವೇಶ, ಉದ್ವೇಗಗಳಿಗಿಂತ ಸಹನೆ, ಸಂಯಮಗಳನ್ನ ದೊಡ್ಡ ಗುಣಗಳು ಅಂತ ಭಾವಿಸ್ತಾ ಇದ್ರು. ಅದಕ್ಕೇನೆ ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಅನ್ನೋ ಮಾತು ಬಹಳ ಪ್ರಾಚೀನ ಕಾಲದಿಂದನೂ ಕೂಡ ನಮ್ಮಲ್ಲಿ ಬಳಕೆಯಲ್ಲಿದೆ. ಒಂದು ಸಣ್ಣ ಪ್ರಸಂಗ ತಮಗೆ ಹೇಳಬೇಕು ಅನ್ಸತ್ತೆ. ಒಬ್ಬ ಬಡಿಗನ ಮನೆಯಲ್ಲಿ ಬಡಿತನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಮನೆಗೆ ಹಾವೊಂದು ನುಸುಳ್ಕೊಂಡು ಬರುತ್ತೆ. ಬಡಿಗನ ಮನೆಯಲ್ಲಿ ಸಾಮಾನ್ಯವಾಗಿ ಆಯುಧಗಳು ಅಂದ್ರೆ ಗರಗಸ ಇದ್ದೇ ಇರುತ್ತಲ್ಲಿ. ಹಾವಿನ ಬಾಲ ಆಕಸ್ಮಿಕವಾಗಿ ಆ ಗರಗಸಕ್ಕೆ ಸಂಪರ್ಕಕ್ಕೆ ಬಂದಾಗ ಸ್ವಲ್ಪ ಗಾಯ ಆಗತ್ತೆ ಬಾಲಕ್ಕೆ. ಹಾವಂದ್ರೇನೆ ಸಿಟ್ಟಿನ ಪ್ರತೀಕದ ಪ್ರಾಣಿ. ಅದು ನನ್ನ ಬಾಲಕ್ಕೆ ಕಚ್ಚಿದೆ, ಇದು ಗಾಯ ಮಾಡಿದೆ ಅಂತೇಳಿ ಸಿಟ್ಟಾಗಿ ತನ್ನ ಹೆಡೆಯನ್ನು ತಂದು ಆ ಗರಗಸಕ್ಕೆ ಕಚ್ಚಲಿಕ್ಕೆ ಹೋಗದಾಗ
ಗರಗಸದ ತುದಿ ಮೊನಚಾಗಿದ್ದ ಕಾರಣಕ್ಕೆ ಹಾವಿನ ಬಾಯಿಗೂ ಕೂಡ ಗಾಯ ಆಗುತ್ತೆ. ಮತ್ತು ಸಿಟ್ಟಾದ ಹಾವು ಇದನ್ನ ಸುತ್ತಕೊಂಡು ಸಾಯಿಸ್ಬಿಡೋಣ ಅಂತೇಳಿ ಅದ್ರ ಸುತ್ತಲೂ ಸುತ್ತಕೊಳ್ತದೆ. ಮೈ ತುಂಬ ಗಾಯಗಳಾಗ್ತವೆ. ಇದರಿಂದ ನಾವು ಅರಿತುಕೊಳ್ಬೇಕಾಗಿದ್ದು ಏನು ಅಂದ್ರೆ, ಹಾವು ಸಾಂಕೇತಿಕ ಮಾತ್ರ. ನಮ್ಮ ಮೇಲೆ ಯಾರಾದ್ರೂ ಕೋಪ ಮಾಡ್ಕೊಂಡ್ರೆ, ನಮ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ, ಅವ್ರ ಮೇಲೆ ನಾವು ಸಿಟ್ಟಾದ್ರೆ ಈ ಹಾವಿಗಾದ ಗತಿನೇ ನಮಗ್ ಬರುತ್ತೆ ಅನ್ನೋದನ್ನ ನಮ್ಮ ಪೂರ್ವಜರು ನಂಬ್ಕೊಂಡಿದ್ರು. ಬಸವಣ್ಣ ಇದನ್ನ ಬಹಳ ಮನಸ್ಸಿಗೆ ಹಚ್ಕೊಂಡು ಅನುಸರಿಸ್ತಾ ಇದ್ರು. ತನಗೆ ಮುನಿವವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೆ ಏನು, ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ ಅನ್ನೋ ಮಾತುಗಳಲ್ಲಿ ನಮ್ಮ ಕೋಪ ನಮಗೇನೆ ನಾಶವನ್ನುಂಟು ಮಾಡತ್ತೆ, ನಮ್ಮ ವ್ಯಕ್ತಿತ್ವನೇ ಹರಣ ಮಾಡತ್ತೆ ಅನ್ನೋದನ್ನ ಬಸವಣ್ಣವರ ಈ ಮಾತುಗಳ ಮೂಲಕ ಪ್ರಾಚೀನ ಪರಂಪರೆಯಲ್ಲಿ ಸಂಯಮಕ್ಕೆ ಎಷ್ಟು ಪ್ರಾಧಾನ್ಯತೆ ಇತ್ತು ಅನ್ನೋದನ್ನ ನಮಗೆ ತೋರಿಸ್ಕೊಡ್ತಾನೆ. ಅದೇ ರೀತಿ ಈಗ ನಾನು ಹೇಳಿದೆ, ನಮ್ಮ ಪೂರ್ವಜರು ತಾವು ಮಾಡೋ ಯಾವುದೇ ಕೆಲಸ ಇರ್ಲಿ ನಾನು ಮಾಡಿದೆ ಅನ್ನುವ ಅಹಂಕಾರಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. ನಮ್ಮ ಪರಂಪರೆಯಲ್ಲಿ ಎಲ್ಲವೂ ಭಗವಂತನ ಕೃಪೆ ಅನ್ನೋದು ಭಾರತೀಯ ಸಂಸ್ಕೃತಿ. ಹಂಗಿದ್ದಾಗ ಎಲ್ಲಾನು ನಾನೇ ಮಾಡಿದೆ ಅಂತ ಹೇಳಿ ಬೀಗ್ತಾ ಇರುವ ಆಧುನಿಕ ಸಂದರ್ಭಕ್ಕೆ ಈ ಮೌಲ್ಯ ಮತ್ತೆ ಮತ್ತೆ ಪ್ರಸ್ತುತ ಆಗ್ತದೆ. ಬಸವಣ್ಣನನ್ನ ಭಕ್ತಿ ಭಂಡಾರಿ, ಮಹಾಮಾನವತಾವಾದಿ ಅಂತೇಳಿ ಸಮಕಾಲೀನರವನ್ನು ಕೊಂಡಾಡ್ತಾ ಇದ್ರೆ, ಬಸವಣ್ಣ ಮಾತ್ರ ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯದಂತಿರಬೇಕು ಅನ್ನುವ ಸಮರ್ಪಣಾ ಭಾವದೊಂದಿಗೆ ಜೀವನವನ್ನ ನಡೆಸಿದವರು, ಅದೇ ರೀತಿ ಬೋಧಿಸಿದವರಾಗಿದ್ರು. ಹಂಗಾಗಿ ಬಸವಣ್ಣವರು ಉಳಿದವ್ರಿಗಿಂತಲೂ ಬಹಳ ವಿಶೇಷ ಆಗ್ತಾರೆ. ಭಕ್ತಿ ಆಗ್ಲಿ, ಕಾಯಕ ಆಗ್ಲಿ, ದಾಸೋಹ ಆಗ್ಲಿ, ಅಥವಾ ಯಾವುದೇ ಸತ್ಕಾರ್ಯಗಳಾಗ್ಲಿ ಅಹಂನಿಂದ ಮಾಡದೆ ಧನ್ಯತೆಯಿಂದ ಮಾಡಬೇಕು ಅನ್ನೋದು ನಮ್ಮ ಪ್ರಾಚೀನ ಪರಂಪರೆಯ ನಂಬಿಕೆಯಾಗಿತ್ತು. ಬಸವಣ್ಣನವರ ನಂಬಿಕೆ ಕೂಡ ಅದೇ ಆಗಿತ್ತು. ಈ ರೀತಿ ಕೆಲಸಗಳನ್ನು ಮಾಡುವಾಗ ಯಾರಾದ್ರೂ ಬೈದ್ರೆ ಅದು ಒಳ್ಳೇದಕ್ಕೇನೆ ಬೈದಿರ್ತಾರೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ. ಬೈದು ಹೇಳಿದವರು ಒಳ್ಳೇದು ಹೇಳಿದ್ರು, ನಕ್ಕು ಹೇಳಿದವರು ಕೆಟ್ಟದನ್ನ ಹೇಳಿದ್ರು ಅನ್ನುವ ಮಾತು ಕೂಡ ನಮ್ಮಲ್ಲಿ ಚಾಲ್ತಿ ಇದೆ. ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾರೆ, ಆದ್ದರ ವಚನ ಪರುಷ ಕಂಡಣ್ಣ, ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ, ಕೂಡಲ ಸಂಗನ ಶರಣರ ವಚನ ಬೇವ ಸವಿದಂತೆ ಅನ್ನೋ ಮಾತುಗಳಲ್ಲಿ ಹಿರಿಯರು ಯಾರಾದ್ರೂ ನಮಗೆ ನಿಷ್ಠುರವಾಗಿ ಬೈದ್ರೆ ನಮ್ಮ ಒಳಿತಿಗೆನೆ ಬೈದಿರ್ತಾರೆ. ಅವ್ರ ಮಾತುಗಳು ಕಹಿ ಅನ್ಸ್ಬೋದು, ಆದ್ರೆ ಅದರ ಫಲ ಒಳ್ಳೇದೇ ಆಗಿರ್ತದೆ, ಅದನ್ನ ಸ್ವೀಕರಿಸಬೇಕು ಅನ್ನೋದು ನಮ್ಮ ಪರಂಪರೆಯಾಗಿತ್ತು. ಒಳ್ಳೇದು ಹೇಳಿದವರನ್ನ ಶತ್ರುಗಳಂತೇಳಿ ಪರಿಗಣಿಸಿ ಅವರನ್ನ ದೂರ ಇಡುವ ಕಾಲದಲ್ಲಿ ನಾವಿದೆ. ತಂದೆ ತಾಯಿ ಮಾತು ಕೇಳದಿರೋ ಮಕ್ಕಳು ಮತ್ತು ಅಧ್ಯಾಪಕ ವೃತ್ತಿಯಲ್ಲಿರುವ ಈ ಮಾತು ಹೆಚ್ಚು ಮನವರಿಕೆಯಾಗಿರುತ್ತೆ. ಆದ್ರೆ ಬಸವಣ್ಣ ಹೇಳ್ತಾ ಇದ್ರು, ಹೊಯ್ದವರನ್ನ ಹೊರೆದವರೆಂಬೆ, ಬೈದವರನ್ನ ಬಂಧುಗಳೆಂಬೆ, ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ, ಆಳಿಗೊಂಡವರನ್ನ ಆಳ್ದವರೆಂಬೆ, ಜರಿದವರನ್ನ ಜನ್ಮ ಬಂಧುಗಳೆಂಬೆ, ಹೊಗಳಿದವರನ್ನ ಹೊನ್ನ ಶೂಲದಲ್ಲಿಕ್ಕಿದರೆಂಬೆ ಕೂಡಲ ಸಂಗಮದೇವ ಅನ್ನೋ ಮಾತುಗಳ ಮೂಲಕ ನಿಜವಾದ ಭಾರತೀಯ ಸಂಸ್ಕೃತಿ ಅಂದ್ರೆ ನಮ್ಮನ್ನು ಯಾರಾದ್ರೂ ತಡಿತಿದ್ದಾರೆ, ಏನೋ ಉಪದೇಶ ಮಾಡ್ತಿದ್ದಾರೆ, ಬೈತಿದ್ದಾರೆ ಅಂದ್ರೆ ನಮ್ಮ ಒಳಿತಿಗೇನೆ ಅಂತೇಳಿ ನಂಬ್ತಾ ಇದ್ರು. ಆದ್ರೆ ಬೈದವರನ್ನ ಶತ್ರುಗಳೆಂಬೆ, ಹೊಗಳಿದವರನ್ನ ಮಿತ್ರರೆಂಬೆ ಎಂಬ ವಿಕೃತಿಗೆ ಬದಲಾಗಿರೋದು ನಿಜವಾಗ್ಲೂ ಕೂಡ ವಿಪರ್ಯಾಸವೇ ಸರಿ. ಭಾರತೀಯ ಸಂಸ್ಕೃತಿಯಲ್ಲಿ ಇಷ್ಟೆಲ್ಲ ಒಳ್ಳೆಯ ಮೌಲ್ಯಗಳಿತ್ತು. ಆದ್ರೆ ನಿಂತ ನೀರು ಮಲಿನವಾಗುತ್ತೆ, ಬಳಸದ ಆಯುಧ ತುಕ್ಕು ಹಿಡಿತತೆ, ಸ್ವಚ್ಛಗೊಳಿಸದ ಕನ್ನಡಿ ಮಬ್ಬಾಗುವಂತೆ ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿರುವ ಕೆಲವು ಅಂಶಗಳಿಗೆ ಸಾಣೆ ಹಿಡಿದು ಅವುಗಳನ್ನು ಪರಿಷ್ಕರಿಸಿ ವರ್ತಮಾನಕ್ಕೆ ಪ್ರಸ್ತುತಗೊಳಿಸುವ, ಅಂದ್ರೆ 12ನೇ ಶತಮಾನಕ್ಕೆ ಮಾತ್ರ ಅಲ್ಲ, ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತಗೊಳಿಸುವಂತಹ ಸುಧಾರಣೆ ಕೆಲಸವನ್ನು ಕೂಡ ಬಸವಣ್ಣವರು ಮಾಡ್ತಾರೆ. ಅವುಗಳಲ್ಲಿ ಮುಖ್ಯವಾದ ಒಂದೆರಡನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸೋದಾದ್ರೆ, ನಮ್ಮ ಪೂರ್ವಜರು ಕಲ್ಲು, ಮಣ್ಣು, ಗಾಳಿ, ನೀರು, ಬೆಂಕಿ ಅಷ್ಟೇ ಏಕೆ ಕಸಗುಡಿಸುವ ಪೊರಕೆಯಲ್ಲೂ ಕೂಡ ದೈವತ್ವವನ್ನ ಕಂಡವರು. ಹಂಗಂತೇಳಿ ಇದು ಸಾರ್ವತ್ರಿಕ ಅಲ್ಲ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ಶಕ್ತಿಗೆ ತಕ್ಕಷ್ಟು ದೇವರು ಬೇರೆ ಬೇರೆ ರೂಪದಲ್ಲಿ ಅವರಿಗೆ ಕಾಣ್ತಾ ಇದ್ದ. ಆದ್ರೆ ಬಸವಣ್ಣನವರ ದೇವರ ಕಲ್ಪನೆ ಬಹಳ ವಿಶಿಷ್ಟವಾದದ್ದು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರ ಹೊನ್ನ ಕಲಶವಯ್ಯ, ಕೂಡಲ ಸಂಗಮ ದೇವಯ್ಯ,
ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅನ್ನುವಲ್ಲಿ ಪಾರಂಪರಿಕವಾಗಿ ನಂಬ್ಕೊಂಡು ಬಂದಿದ್ದ ದೇವರ ಪರಿಕಲ್ಪನೆಯನ್ನ ಬದಲಾಯಿಸುವ ಮತ್ತು ದೇವರನ್ನ ಎಲ್ಲರಿಗೂ ದೊರೆಯುವಂತೆ ಮಾಡುವಂತಹ ಕೆಲಸವನ್ನ ಬಸವಣ್ಣವರು ಮಾಡ್ತಾರೆ. ಶಿವಾಲಯ ಮಾಡೋದಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ, ಶಿವಾಲಯ ಪ್ರವೇಶ ಕೂಡ ಎಲ್ರಿಗೂ ಸಾಧ್ಯ ಇಲ್ಲ ಅಂದಾಗ, ನನ್ನ ದೇಹವನ್ನೇ ದೇವಾಲಯವನ್ನಾಗಿಸ್ಕೊಂಡು ದೇವಾಲಯದಂತೆ ಪರಿಶುದ್ಧವಾಗಿರಿಸಿಕೊಂಡಾಗ ದೇಹವೇ ದೇವಾಲಯ ಆಗತ್ತೆ. ಸ್ಥಾವರ ದೇವಾಲಯಕ್ಕಿಂತಲೂ ಜಂಗಮ ದೇವಾಲಯ ಶಾಶ್ವತವಾಗುಳಿತದೆ. ಸ್ಥಾವರ ಸ್ಥಿರವಾದದ್ದು, ಜಡವಾದದ್ದು ಮತ್ತು ಕೃತಕವಾದದ್ದು. ಬದಲಿಗೆ ಜಂಗಮ ದೇವಾಲಯ ಚರವಾದದ್ದು, ಕ್ರಿಯಾಶೀಲವಾದದ್ದು ಮತ್ತು ಪ್ರಾಕೃತಿಕವಾಗಿರೋದು ಅನ್ನೋದನ್ನ ಹೊಸದಾಗಿ ನಮಗೆ ಪರಿಚಯಿಸುವ ಪ್ರಯತ್ನವನ್ನ ಬಸವಣ್ಣವರು ಮಾಡ್ತಾರೆ. ಅದೇ ರೀತಿ ಬಲಿ ಕೊಡುವ ಪದ್ಧತಿ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಬಹಳ ಹಿಂದಿನಿಂದಲೂ ಇತ್ತು, ಈಗಲೂ ಕೂಡ ಚಾಲ್ತಿಯಲ್ಲಿದೆ. ನಿಜವಾಗ್ಲೂ ಬಲಿ ಪದ್ಧತಿ ಶುರುವಾಗಿದ್ದು ಯಾಕೆ ಅಂದ್ರೆ ನಮ್ಮೊಳಗಿನ ವಿಕಾರಗಳನ್ನ, ವಿಕೃತಿಗಳನ್ನ ಬಲಿ ಕೊಡೋದಾಗಿತ್ತು. ಆದ್ರೆ ಅವುಗಳನ್ನ ನಾವು ತಪ್ಪಾಗಿ ಗ್ರಹಿಸಿದ ಕಾರಣಕ್ಕೆ ಧರ್ಮದ ವ್ಯಾಖ್ಯಾನನೇ ಬದಲಾಗಿತ್ತು. ಬಲಿಹಿ ಧರ್ಮಶ್ಯ ಮೂಲಃ ಅನ್ನೋ ಮಟ್ಟಕ್ಕೆ ಬಲಿನೇ ಪ್ರಾಧಾನ್ಯತೆಯನ್ನು ಪಡೆದಿತ್ತು. ಪ್ರಾಣಿಗಳು, ಪಕ್ಷಿಗಳು ಅಷ್ಟೇ ಅಲ್ಲ, ನರಬಲಿ ಕೂಡ. ಕೆಲವೇ ದಿನಗಳ ಹಿಂದೆ ಬಾಂಗ್ಲಾದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನ ಎಷ್ಟು ಕ್ರೂರವಾಗಿ ಕೊಂದ್ರಲ್ಲ, ಅಷ್ಟು ಹಿಂಸಾತ್ಮಕ ನೆಲೆಗೆ ಈ ತಪ್ಪು ಗ್ರಹಿಕೆ ನಮ್ಮನ್ನು ಕೊಂಡೊಯ್ದು ಬಿಡುತ್ತೆ. ಇದನ್ನು ಸರಿಪಡಿಸುವ ಕೆಲಸವನ್ನು ಕೂಡ ಬಸವಣ್ಣವರು ಮಾಡಿದ್ರು. ಕೊಲ್ಲೆ ನಯ್ಯ ಪ್ರಾಣಿಗಳ ಮೆಲ್ಲೆ ನಯ್ಯ ಬಾಯಿಚ್ಛೆಗೆ, ವಲ್ಲೆ ನಯ್ಯ ಪರಸತಿಯರ ಸಂಗವ, ಬಲ್ಲೆ ನಯ್ಯ ಮುಂದೆ ತೊಡಕುಂಟೆಂಬುದ, ಬಳ್ಳದ ಬಾಯಂತೆ ಒಂದೇ ಮನ ಮಾಡಿ ನಿಲ್ಲಿಸಯ್ಯ ಕೂಡಲ ಸಂಗಮದೇವ ಅನ್ನೋ ಮಾತು ಮೂಲಕ ಈ ಜಗತ್ತು ಮಾನವ ಕೇಂದ್ರಿತ ಅನ್ನೋದು ಆಧುನಿಕರಾದ ನಮ್ಮ ಭಾವನೆ. ಇದು ಕೇವಲ ಮನುಷ್ಯ ಕೇಂದ್ರಿತ ಮಾತ್ರವಲ್ಲ, ಜೀವ ಕೇಂದ್ರಿತ ಅನ್ನೋದು ಬಸವಣ್ಣನವರ ನಿಲುವಾಗಿತ್ತು. ಅದಕ್ಕೇನೆ ಅವರು ತಮ್ಮ ಬಾಯಿ ಚಪಲಕ್ಕೆ ಪ್ರಾಣಿಗಳನ್ನ ಕೊಲ್ಲೋದಕ್ಕೆ ಬಯಸೋದಿಲ್ಲ, ಪರಸತಿಯರ ಸಂಘವನ್ನು ಬಯಸೋದಿಲ್ಲ. ಇವುಗಳಿಂದ ಮುಂದೆ ಅಪಾಯ ಇದೆ ಅನ್ನೋದು ಅವರಿಗೆ ಗೊತ್ತು. ಅವರೇ ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಉರಿವ ನಾಲಿಗೆ ಗಂಜೆ, ಹರಿವ ಹಾವಿ ಗಂಜೆ, ಸುರಗಿಯ ಮೊನೆ ಗಂಜೆ, ಒಂದಕ್ಕಂಜುವೆ ಒಂದಕ್ಕಳಕುವೆ, ಪರಧನ ಪರಸತಿ ಎಂಬ ಜೂಜಿಂಗೆ ಅಂಜುವೆ, ಮುನ್ನಂಜದ ರಾವಣನೇ ವಿಧಿಯಾದ ಅಂಜುವೆನಯ್ಯ ಕೂಡಲ ಸಂಗಮ ದೇವ ಅನ್ನೋ ಮಾತುಗಳ ಮೂಲಕ ಮನುಷ್ಯ ಸೇರಿದಂತೆ ಎಲ್ಲ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟಗಳ ಬಗ್ಗೆ ದಯೆ, ಅನುಕಂಪ, ಕರುಣೆ ಹೊಂದಿರುವುದೇ ನಿಜವಾದ ಧರ್ಮ. ಬಲಿ ಧರ್ಮದ ಮೂಲ ಅಲ್ಲ, ದಯೆ ಧರ್ಮದ ಮೂಲ ಅಂತ ಬಸವಣ್ಣ ಹೇಳ್ತಾರೆ. ದಯವಿಲ್ಲದ ಧರ್ಮ ಅದೇವು ದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವನು ಅಂತಲ್ಲದೆ ವಲ್ಲನಯ್ಯ ಅನ್ನೋ ಮಾತು ಮೂಲಕ ಪ್ರಾಣಿಗಳ ಬಗ್ಗೆ ಕೂಡ ದಯೆ, ಅನುಕಂಪ ಇರ್ಲಿ ಅನ್ನೋದನ್ನ ಬಸವಣ್ಣ ಹೇಳ್ತಾರೆ. ನಮ್ಗೆ ಈಗ ಮನವರಿಕೆ ಆಗಿದೆ, KSRTC ಎಲ್ಲ ಬಸ್ಗಳ ಮೇಲೆ ಬರಿತಾ ಇದೀವಿ ಪ್ರಾಣಿಗಳ ಬಗ್ಗೆ ದಯೆ ಇರಲಿ ಅಂತ ಹೇಳಿ. ಅದೇ ರೀತಿ ವೃತ್ತಿ ಮೂಲವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಜಾತಿಗಳ ಉಗಮ ಆಯಿತು. ಮುಂದೆ ಅದು ಅಸ್ಪೃಶ್ಯತೆಯ ಹಂತಕ್ಕೆ ಹೋಗಿ ತಾರಕಕ್ಕೆ ಏರಿದಾಗ ಬಸವಣ್ಣನವರು ಸಮಷ್ಟಿ ಪ್ರಜ್ಞೆಯನ್ನ ಪ್ರತಿಪಾದನೆ ಮಾಡ್ತಾರೆ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನೋ ಮಾತುಗಳ ಮೂಲಕ ಎಲ್ಲರನ್ನೂ ಒಳಗೊಳ್ಳುವ ಸಮಷ್ಟಿ ಪ್ರಜ್ಞೆಯನ್ನ ಬಸವಣ್ಣನವರು ಪ್ರತಿಪಾದನೆ ಮಾಡ್ತಾರೆ. ಬಸವಣ್ಣನವರು ಪ್ರತಿಪಾದನೆ ಮಾಡಿದ ಬಹಳ ಮುಖ್ಯ ಅಂಶಗಳಲ್ಲಿ ಕಾಯಕ, ಪ್ರಸಾದ ಮತ್ತು ದಾಸೋಹಗಳು ವಿಶಿಷ್ಟ ಪರಿಕಲ್ಪನೆಗಳು. ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ದುಡಿಮೆಗೆ ಆದ್ಯತೆ ಯಾವಾಗ್ಲೂ ಇತ್ತು, ಮುಂದೆ ಕೂಡ ಇರುತ್ತೆ. ಆದ್ರೆ ಆ ದುಡಿಮೆಗೆ ದೈವಿಕತೆಯನ್ನ ತಂದವರು ಬಸವಣ್ಣನವರು. ಸತ್ಯ ಶುದ್ಧ ಕಾಯಕ ಅನ್ನೋ ಹೆಸರಿನ ಮೂಲಕ ನಮ್ಮ ದುಡಿಮೆ, ನಮ್ಮ ಉತ್ಪಾದನೆ ಸತ್ಯ ನಿಷ್ಠೆಯಿಂದ ಕೂಡಿರಬೇಕು, ಸದುತ್ಪಾದನೆ ಆಗ್ಬೇಕು ಅನ್ನೋದು ಬಸವಣ್ಣನವರ ಚಿಂತನೆಯಾಗಿತ್ತು. ಕಾಯಕದಿಂದ ಸ್ವಾವಲಂಬನೆ, ಸ್ವಾವಲಂಬನೆಯಿಂದ ಸ್ವಾಭಿಮಾನ, ಸ್ವಾಭಿಮಾನದಿಂದ ಸಮೃದ್ಧಿ, ಸಮೃದ್ಧಿಯಿಂದ ನೆಮ್ಮದಿ, ಸಂತೃಪ್ತಿ, ಅಂತಿಮವಾಗಿ ದೇಶದ ಏಳಿಗೆಗೂ ಕೂಡ ಅದು ಪೂರಕ ಅನ್ನೋದು ಬಸವಾದಿ ಶರಣರ ಚಿಂತನೆಯಾಗಿತ್ತು. ಭಕ್ತಿ ವಿಶೇಷವ ಮಾಡುವಡೆ 10 ಬೆರಳುಗಳುಂಟು, ಹಾಸಿ ದುಡಿದರೆ ತನಗುಂಟು ತನ್ನ ಪ್ರಮಥರಿಗುಂಟು ಅನ್ನುವ ಕಾಯಕ ನಿಷ್ಠೆ ಬಸವಣ್ಣನವರದಾಗಿತ್ತು. ಬಸವಣ್ಣನವರಿಂದ ಪ್ರೇರಿತರಾದ
ಎಲ್ಲ ಶರಣರದು ಕೂಡ ಆಗಿತ್ತು. ಇಂತಹ ಕಾಯಕ ನಿಷ್ಠೆಯ ಕಾರಣದಿಂದ ಕಲ್ಯಾಣದಲ್ಲಿ ನೀಡುವವರುಂಟು ಬೇಡುವವರಿಲ್ಲ ಅನ್ನುವ ಸುಭಿಕ್ಷೆಯ ಕಾಲ ನಿರ್ಮಾಣ ಆಗಿತ್ತು. ಯಾಕೆಂದ್ರೆ ಈ ಕಾಯಕ ಬರೀ ದುಡಿಮೆ ಆಗಿರ್ಲಿಲ್ಲ, ಅವರಿಗೆ ಕಾಯಕ ಕಡ್ಡಾಯವಾಗಿತ್ತು. ಎಲ್ಲರೂ ಯಾವುದಾದ್ರೂ ಒಂದು ಕಾಯಕವನ್ನ ಮಾಡಲೇಬೇಕಾಗಿತ್ತು. ಆ ಕಾಯಕ ಬರೀ ದುಡಿಮೆ, ಕೂಲಿ, ಚಾಕರಿ, ನೌಕರಿ ಆಗಿರ್ಲಿಲ್ಲ, ಅದು ದೈವಿಕವಾಗಿತ್ತು. ಮತ್ತೆ ಆ ಕಾಯಕದಲ್ಲಿ ಯಾವುದೇ ತಾರತಮ್ಯ ಇರಲಿಲ್ಲ. ಮತ್ತು ಈ ಕಾಯಕ ಐಚ್ಛಿಕವಾಗಿತ್ತು. ಎಲ್ಲರೂ ಒಂದೇ ಕಾಯಕ ಮಾಡಬೇಕು ಅಂತ ಏನಿರ್ಲಿಲ್ಲ. ಈಗ ಹೆಂಗೆ ಎಲ್ಲರೂ ಡಾಕ್ಟರೇ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಮೊದಲ ಆದ್ಯತೆ ಬಯಸ್ತೀವಲ್ಲ, ಹಂಗಿಲ್ಲ. ತಮ್ಮ ಇಷ್ಟದ ಕಾಯಕ ಮಾಡೋದು. ಆದ್ರೆ ಆ ಕಾಯಕದಿಂದ ಅಧಿಕ ಫಲವನ್ನ ನಿರೀಕ್ಷೆ ಮಾಡೋಂಗಿಲ್ಲ. ಕೊನೆದು ಬಹಳ ಮುಖ್ಯವಾಗಿರೋದು, ಕಾಯಕ ದಾಸೋಹ ಸಹಿತವಾಗಿರ್ಬೇಕಾಗಿತ್ತು. ಮತ್ತು ಈ ಕಾಯಕದ ಪ್ರತಿಫಲವನ್ನ ಪ್ರಸಾದ ಅಂತ ಭಾವಿಸಿ ಸ್ವೀಕರಿಸಬೇಕಾಗಿತ್ತು. ಪ್ರಸಾದ ಅಂದ್ರೆ ಸದ್ಬಳಕೆ, ಮಿತ ಬಳಕೆ ಅಂತ. ನಾವು ಮನೇಲಿ ಊಟ ಮಾಡುವಾಗ ಬೇಕಿಲ್ಲ ಅಂದ್ರೂ ಕೂಡ ಹೆಚ್ಚಿಗೆ ಹಾಕಿಸ್ಕೊಂಡು ಕೊನೆಗೆ ಅದನ್ನ ಚೆಲ್ಬಿಡ್ತೇವೆ. ಆದ್ರೆ ಪ್ರಸಾದ ಅಂತ ದೇವಸ್ಥಾನದಲ್ಲೋ ಮಠದಲ್ಲಿ ಹೋಗಿ ಸ್ವೀಕಾರ ಮಾಡುವಾಗ ಅದನ್ನ ಒಂದಗಡು ಕೂಡ ಚೆಲ್ಲೋದಿಲ್ಲ ನಾವು. ಅದು ಮಿತ ಬಳಕೆಯನ್ನ ಸೂಚಿಸುತ್ತೆ. ಹಿತಮಿತ ಬಳಕೆಯಲ್ಲಿ ತುಷ್ಟಿಗುಣ ಹೆಚ್ಚಾಗಿರುತ್ತೆ. ಅರ್ಥಶಾಸ್ತ್ರ ಓದ್ದವ್ರಿಗೆ ಈ ಮಾತು ಚೆನ್ನಾಗಿ ಅರ್ಥ ಆಗುತ್ತೆ. ಇದನ್ನ ಬಸವಣ್ಣವರು ಬಹಳ ಚೆನ್ನಾಗಿ ಹೇಳ್ತಾರೆ. ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು, ಕೋಳಿ ಒಂದ ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಅನ್ನೋ ಮಾತಿನಲ್ಲಿ ಹಂಚಿ ತಿನ್ನೋದು ಪ್ರಕೃತಿ ಸಹಜ ಗುಣ. ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳು ತಾವು ಒಂಟಿಯಾಗಿ ತಿನ್ನಲ್ಲ, ಜಂಟಿಯಾಗಿ ಅನುಭವಿಸ್ತವೆ. ಪ್ರಕೃತಿಯ ಕೂಸಾಗಿರೋ ಮನುಷ್ಯ ಕೂಡ ಅದನ್ನೇ ಮಾಡಬೇಕು ಅನ್ನೋ ಆಶೆ ಬಸವಣ್ಣನವರದು. ಹಂಚಿದಷ್ಟು ರುಚಿ ಹೆಚ್ಚು, ಆರೋಗ್ಯ ಕೂಡ ಹೆಚ್ಚು. ಆ ಕಾರಣಕ್ಕಾಗಿ ಹಂಚಿ ತಿನ್ಬೇಕು ಅನ್ನೋದು ಪ್ರಸಾದ ಕಲ್ಪನೆ. ಆದ್ರೆ ದಾಸೋಹ ಸದ್ವಿನಿಯೋಗವನ್ನ ಸೂಚಿಸುತ್ತೆ. ಹಂಚೋದು ಅಂದ್ರೆ ದಾನ ಮಾಡೋದಲ್ಲ, ದಾಸೋಹಕ್ಕೆ ಅರ್ಪಿಸೋದು. ದಾನ ಅಂದಾಗ ನಮಗೆ ಅಹಂಭಾವ ಬಂದ್ಬಿಡುತ್ತೆ, ನಾನ್ ಕೊಟ್ಟೆ, ನಾನು ಮಾಡಿದೆ ಅಂತ. ದಾಸೋಹ ಅಂದಾಗ ನನ್ನ ದೈವಕ್ಕೆ ಅರ್ಪಿಸಿದೆ ಅಂತ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಜನ್ಮ ಜನ್ಮಕ್ಕೆ ಹೋಗಲೀಯದೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ, ಲಿಂಗ ಜಂಗಮ ಪ್ರಸಾದದ ನಿಲವ ತೋರಿ ಬದುಕಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಧರ್ಮ ಅನ್ನೋ ಮಾತುಗಳಲ್ಲಿ ಕಾಯಕ, ದಾಸೋಹ, ಪ್ರಸಾದಗಳು ಈಗ ನಾವು ಹೇಳುವ ಸಹಕಾರ ತತ್ವದ ಮೂಲ ಬೇರುಗಳು ಕಾಣಿಸ್ತವೆ. ಅದೇ ರೀತಿ ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ಮಿತವಾಗಿದ್ದ ಸ್ವಾತಂತ್ರ್ಯವನ್ನ ಬಸವಣ್ಣನವರು ವ್ಯಾಪಕಗೊಳಿಸಿದ್ರು. ಕೆಲವರಿಗೆ ಮಾತ್ರ ಸ್ವಾತಂತ್ರ್ಯ ಇತ್ತು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಕಾಯಕ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯಗಳು. ಅದನ್ನ ವಿಸ್ತರಿಸುವ ಕೆಲಸವನ್ನ ಬಸವಣ್ಣವರು ಮಾಡ್ತಾರೆ. ತಾಳಮಾನ ಸರಿಸವನರಿವೆ, ಓಜೆ ಬಜಾವಣೆಯ ಲೆಕ್ಕವನರಿವೆ, ಅಮೃತಗಣ ದೇವಗಣವನರಿವೆ, ಕೂಡಲ ಸಂಗಮ ದೇವ ನಿಮಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಅನ್ನುವಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸಂಕೇತವನ್ನ ನಾವು ಗುರುತಿಸಬಹುದು. ತಮಗೆ ಮಾತ್ರವಲ್ಲ, ತಮ್ಮ ಸಮಕಾಲೀನ ಸಂದರ್ಭದಲ್ಲಿ ಇದ್ದ ಎಲ್ಲರಿಗೂ ಕೂಡ ಅಭಿವ್ಯಕ್ತಿ ಅವಕಾಶವನ್ನ ಅನುಭವ ಮಂಟಪದ ಮೂಲಕ ಬಸವಣ್ಣನವರು ಕೊಡಿಸ್ತಾರೆ. ಅದೇ ರೀತಿ ಕಾಯಕ ಸ್ವಾತಂತ್ರ್ಯವನ್ನು ಕೂಡ ಬಸವಣ್ಣನವರು ಕೊಡಿಸ್ತಾರೆ. ಕಸ ಗುಡಿಸುವ, ಬುಟ್ಟಿ ಹೆಣೆಯುವ, ಕಟ್ಟಿಗೆ ಮಾರುವ, ಬಟ್ಟೆ ತೊಳೆಯುವ, ಹೂ ಕಟ್ಟುವ, ಅಕ್ಕಿ ಹಾಯುವ, ಹುಲ್ಲು ತರುವ, ದನ ಕಾಯುವ, ದೋಣಿ ನಡೆಸುವ, ಈ ರೀತಿ ಬಗೆ ಬಗೆಯ ವೃತ್ತಿಯ, ಜಾತಿಯ, ಜನಾಂಗದ ಜನರು ಎಲ್ಲರನ್ನೂ ಕೂಡ ಒಟ್ಟಿಗೆ ಕೂಡಿಸೋ ಕೆಲಸವನ್ನ ಮಾಡ್ತಾರೆ. ಈ ಕಾಯಕಗಳು ಮೊದಲು ಕೂಡ ಇದ್ವು, ಇರ್ಲಿಲ್ಲ ಅಂತಲ್ಲ. ಆದ್ರೆ ಅವುಗಳನ್ನ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಒಂದು ದಿಟ್ಟತನವನ್ನ ಕಲಿಸಿದ್ದು ಬಸವಣ್ಣವರ ಹೆಚ್ಚುಗಾರಿಕೆಯಾಗಿದೆ. ಅದೇ ರೀತಿ ಧಾರ್ಮಿಕ ಸ್ವಾತಂತ್ರ್ಯ, ಕೆಲವೇ ಜನರಿಗೆ ಸೀಮಿತವಾಗಿದ್ದ ಧಾರ್ಮಿಕ ಸ್ವಾತಂತ್ರ್ಯವನ್ನ ಎಲ್ಲರಿಗೂ ಮುಕ್ತವಾಗಿ ಕಲ್ಪಿಸಿಕೊಟ್ಟಿದ್ದು ಬಸವಣ್ಣನವರು. ಕೂಡಲ ಸಂಗಮ ದೇವ, ಚನ್ನಮಲ್ಲಿಕಾರ್ಜುನ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ, ಅಂಬಿಗರ ಚೌಡಯ್ಯ, ಕಪಿಲ ಶುದ್ಧ ಮಲ್ಲಿಕಾರ್ಜುನ, ಶಂಭುಜಕ್ಕೇಶ್ವರ ಅನ್ನುವ ಅಂಕಿತಗಳು ಶರಣರು ಧಾರ್ಮಿಕ ಸ್ವಾತಂತ್ರ್ಯವನ್ನ ಎಷ್ಟು ಅನುಭವಿಸ್ತಾ ಇದ್ರು ಅನ್ನೋದನ್ನ ಸೂಚಿಸುತ್ತೆ. ಅವರು ತಮ್ಮ ತಮ್ಮ ದೈವದ ಹೆಸರುಗಳನ್ನ ಪ್ರತ್ಯೇಕವಾಗಿ ತಮಗೆ ಇಷ್ಟ ಬಂದ ಹಾಗೆ ಇಟ್ಕೊಳ್ತಾ ಇದ್ರು. ಅದು ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನ ನಮಗೆ ತಿಳಿಸಿಕೊಡುತ್ತದೆ. ಅದೇ ರೀತಿ ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ವೃತ್ತಿಗಳಿತ್ತು, ಅವೇ ಜಾತಿಗಳಾಗಿ ಬದಲಾದಾಗ ಅಸಮಾನತೆಗೆ ಕಾರಣ ಆಗಿತ್ತು. ಅದನ್ನ ತಿಳಿಗೊಳಿಸ್ಲಿಕ್ಕೆ ಬಸವಣ್ಣನವರು ಪ್ರಯತ್ನವನ್ನು ಮಾಡ್ತಾರೆ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ,
ಆಶೆ, ಆಮಿಷ, ರೋಷ, ಹರುಷ, ವಿಷಯಾದಿಗಳೆಲ್ಲ ಒಂದೇ. ಏನ ನೋದಿ, ಏನ ಕೇಳಿ, ಏನು ಫಲ, ಕುಲಜನೆಂಬುದಕ್ಕೆ ಆವುದು ದೃಷ್ಟ. ಸಪ್ತಧಾತು ಸಮಂ ಪಿಂಡಂ, ಸಮಯೋನಿ ಸಮುದ್ಭವಂ, ಆತ್ಮಜೀವ ಸಮಾಯುಕ್ತಂ, ವರ್ಣಾನಾಂ ಕಿಂ ಪ್ರಯೋಜನಂ ಎಂಬುದಾಗಿ ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸ ನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದರುಂಟೆ ಜಗ. ಇದು ಕಾರಣ ಕೂಡ ಲಿಂಗ ಸ್ಥಳವನರಿದವನೇ ಕುಲಜನು ಅನ್ನೋ ಮಾತಿನ ಮೂಲಕ ವೃತ್ತಿಯಿಂದ ಬಂದಿರುವ ಈ ಜಾತಿಯನ್ನ ವ್ಯಕ್ತಿಗೆ ಆಜನ್ಮ ಪರ್ಯಂತರ ತಳುಕು ಹಾಕೋದು ಬಸವಣ್ಣನವರು ಮಾಡ್ತಾರೆ. ಅದೇ ರೀತಿ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಗೆ ಬಹಳ ಪ್ರಾಚೀನ ಕಾಲದಿಂದನೂ ಕೂಡ ಪೂಜ್ಯನೀಯ ಸ್ಥಾನ ಇತ್ತು. ಯತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನೋ ಮಾತಿನ ಮೂಲಕ ಸ್ತ್ರೀಯರಿಗೆ ಪುರುಷನ ಸಮನಾದ ಅಲ್ಲ, ಪುರುಷನಿಗಿಂತಲೂ ಮಿಗಿಲಾದ ಪೂಜ್ಯನೀಯ ಸ್ಥಾನವನ್ನ ಕಲ್ಪಿಸಲಾಗಿತ್ತು. ಅದರ ಜೊತೆಗೇನೆ ನ ಸ್ತ್ರೀ ಸ್ವಾತಂತ್ರ್ಯವನರ್ಹತಿ ಅನ್ನುವ ಮಾತಿನ ಮೂಲಕ ಅವಳನ್ನ ಮನೆಯಲ್ಲೇ ಕೂಡಿ ಹಾಕುವ ಕೆಲಸನೂ ಕೂಡ ಏಕಕಾಲಕ್ಕೆ ನಡೀತಾ ಇತ್ತು. ಮಹಿಳೆಯ ಈ ಗೌರವದ ಸ್ಥಾನಮಾನವನ್ನ ವಾಸ್ತವಿಕ ನೆಲೆಯಲ್ಲಿ ಉತ್ತುಂಗಕ್ಕೆ ಕೊಂಡೊಯ್ದದ್ದು ಬಸವಣ್ಣನವರು. ಮಹಿಳೆಯು ದೈವ ಸಾಮೀಪ್ಯಕ್ಕೆ ಪೂರಕವ ಹೊರತು ಮಾರಕ ಅಲ್ಲ ಅನ್ನೋದನ್ನ ಬಸವಣ್ಣ ಪ್ರತಿಪಾದನೆ ಮಾಡ್ತಾರೆ. ಸತಿ ಪುರುಷರಿಬ್ಬರೂ ಪ್ರತಿದೃಷ್ಟಿಯಾಗಿ ಮಾಡಬಲ್ಲಡೆ ಅದೇ ಮಾಟ, ಕೂಡಲ ಸಂಗಮ ದೇವರ ಕೂಡುವ ಕೂಟ ಅನ್ನೋ ಮಾತುಗಳ ಮೂಲಕ ದೈವಿಕ ಆಚರಣೆಯಾಗಿದ್ರು ಕೂಡ ಸತಿಪತಿಗಳಿಬ್ರು ಕೂಡ ಒಟ್ಟಾಗಿ ಮಾಡಿದ್ರೆ ಅದು ದೈವದ ಒಲುಮೆಗೆ, ದೈವದ ಕೃಪೆಗೆ ಪಾತ್ರವಾಗತ್ತೆ ಅನ್ನೋದನ್ನ ಬಸವಣ್ಣನವರು ಪ್ರತಿಪಾದನೆ ಮಾಡ್ತಾರೆ. ಆ ಮೂಲಕ ಆಧ್ಯಾತ್ಮಿಕ ಸಾಧನೆಗೆ ದಾಂಪತ್ಯ ಜೀವನ ಅನ್ನೋದು ಬಾಧಕವಲ್ಲ, ಸಾಧಕ ಮತ್ತು ಪೂರಕ ಅಂತ ಹೇಳಿ ಬಸವಣ್ಣನವರು ಸಾಬೀತುಪಡಿಸ್ತಾರೆ. ಹುಳಿವಿಡಿದು ಗುರುತವ ಕಾಣುವಂತೆ, ಅಕ್ಷರವಿಡಿದು ವಿದ್ಯೆಯನರಿವಂತೆ, ಅನ್ನವ ಭೋಗಿಸಿ ಚೈತನ್ಯವ ಕೊಂಬಂತೆ, ಕೂಡಲ ಸಂಗನ ಶರಣರು ಸತಿವಿಡಿದು ನಿರ್ವಾಣ ಸತಿಯ ಕಾಣುವರು ಕೇಳ ಪ್ರಭುವೆ ಅನ್ನೋ ಮಾತಿನಲ್ಲಿ ಸತಿಯನ್ನ ತ್ಯಜಿಸಿ ಸನ್ಯಾಸಕ್ಕೋಗಿ ಮೋಕ್ಷ ಗಳಿಸೋದಲ್ಲ, ಹೆಣ್ಣಿನ ಸಹಿತವಾಗಿ ದಂಪತಿ ಸಹಿತವಾಗೇನೆ ನಾವು ಮೋಕ್ಷವನ್ನ ಇಹದಲ್ಲೇ ಕಾಣಬಹುದು ಅನ್ನುವ ಮಾತುಗಳ ಮೂಲಕ ಲಿಂಗ ಸಮಾನತೆಯನ್ನು ಕೂಡ ಬಸವಣ್ಣನವರು ತರುವ ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿ ದೇವ ಸಹಿತ ಭಕ್ತ ಮನೆಗೆ ಬಂದಡೆ, ಕಾಯಕವಾವುದೆಂದು ಬೆಸಗೊಂಡೆನಾದಡೆ, ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ, ತಲೆದಂಡ ತಲೆದಂಡ ಕೂಡಲ ಸಂಗಮ ದೇವ, ಭಕ್ತರಲ್ಲಿ ಕುಲವ ನರಸಿದಡೆ ನಿಮ್ಮ ರಾಣಿವಾಸದಾಣೆ ಅನ್ನೋ ಮಾತಿನ ಮೂಲಕ ಮನೆಗೆ ಬಂದಿರೋ ಭಕ್ತರಲ್ಲಿ ಅವರ ಕಾಯಕ ಯಾವುದು ಅನ್ನೋ ವೃತ್ತಿಯ ತಾರತಮ್ಯವನ್ನ ನಾನು ಭಾವಿಸಿದ್ದೆ, ಆದ್ರೆ ನನ್ನ ತಲೆದಂಡ ಆದ್ರೂ ತೊಂದರೆ ಇಲ್ಲ ಅನ್ನೋ ಮಾತುಗಳ ಮೂಲಕ ಎಲ್ಲ ವೃತ್ತಿಯನ್ನು ಕೂಡ ಸಮಾನವಾಗಿ ಪರಿಗಣಿಸುವಂತ ಒಂದು ಸಮಾನ ಮನಸ್ಥಿತಿಯನ್ನು ಬೆಳೆಸುವ ಪ್ರಯತ್ನವನ್ನು ಬಸವಣ್ಣ ಮಾಡ್ತಾರೆ. ಎಷ್ಟು ಉತ್ತುಂಗಕ್ಕೆ ಕೊಂಡೊಯ್ತಾರೆ ಈ ಮಾತನ್ನ ಅಂದ್ರೆ, ವೇಶ್ಯಾವೃತ್ತಿಯಲ್ಲಿ ತೊಡಗಿ ಪಣ್ಯಾಂಗನೆಯರು, ಪಣ್ಯಾಂಗನೆ ಅಂದ್ರೆ ವೇಶ್ಯೆ, ಪಣ್ಯಾಂಗನೆಯರು ಅಂತ ಹೇಳಿ ಅವಮಾನಕ್ಕೀಡಾಗಿದ್ದ ಮಹಿಳೆಯರನ್ನು ಕೂಡ ಸಮಾಜದಲ್ಲಿ ಗೌರವಯುತವಾದ ಘನತೆಯ ಜೀವನ ನಡೆಸಲಿಕ್ಕೆ ಅರ್ಹರು ಅನ್ನೋದನ್ನ ಬಸವಣ್ಣನವರು ಈ ಮೂಲಕ ಸಾಬೀತು ಮಾಡ್ತಾರೆ. ಅವ್ರಿಗೂ ಶರಣ ದೀಕ್ಷೆಯನ್ನ ಕೊಟ್ಟು ಪುಣ್ಯಾಂಗರನ್ನಾಗಿ ಅವ್ರನ್ನ ಮಾಡ್ತಾರೆ. ಅದೇ ರೀತಿ ಬಸವಣ್ಣನವರು ಪಾರಂಪರಿಕ ನಂಬಿಕೆಗಳು ಯಾಕೆ ಆಚರಿಸ್ತಾ ಇದ್ವಿ ಅನ್ನೋ ಪ್ರಜ್ಞೆ ಇಲ್ಲದೆ ಹೋದ್ರೆ ಅವು ಮೌಢ್ಯಗಳಾಗಿ ಬದಲಾಗ್ತವೆ ಅನ್ನೋದನ್ನ ಎಚ್ಚರಿಕೆಯನ್ನು ಕೂಡ ಕೊಡೋದ್ರ ಮೂಲಕ ವೈಚಾರಿಕತೆಯನ್ನ, ವಾಸ್ತವವಾದವನ್ನು ಕೂಡ ನಮಗೆ ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಮನುಷ್ಯ ಒಳ್ಳೆಯವನಾಗ್ಬೇಕು, ಮುಂದಿನ ಜನ್ಮದಲ್ಲಿ ಅಥವಾ ಒಳ್ಳೆ ಕೆಲಸಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿ ಅಲ್ಲ, ಈ ಜನ್ಮದಲ್ಲಿ ಏನಿದೆಯೋ ಏನಾಗಿದೆಯೋ ಅದನ್ನ ಒಪ್ಕೋಬೇಕು ಅನ್ನೋದನ್ನ ವಾಸ್ತವ ಚಿಂತನೆಯನ್ನ ಬಸವಣ್ಣವರು ಬಹಳ ಚೆನ್ನಾಗಿ ಹೇಳ್ತಾರೆ. ಸುಖ ಬಂದಡೆ ಪುಣ್ಯದ ಫಲವೆನ್ನೆನು, ದುಃಖ ಬಂದಡೆ ಪಾಪದ ಫಲವೆನ್ನೆನು, ನೀ ಮಾಡಿದಡೆ ಆಯ್ತೆಂದೆನ್ನೆನು, ಕರ್ಮಕ್ಕೆ ಕರ್ತೃವೇ ಕಡೆ ಎಂದೆನ್ನೆನು, ಉದಾಸೀನ ಬಿಡಿದು ಶರಣೆನ್ನೆನು, ಕೂಡಲ ಸಂಗಮ ದೇವ ನೀ ಮಾಡಿದ ಉಪದೇಶವು ನನಗೆ ಈ ಪರಿಯಲ್ಲಿ ಸಂಸಾರವ ಸವೆಯ ಬಳಸುವೆನು ಅನ್ನೋ ಮಾತುಗಳ ಮೂಲಕ ನಾನು ಸುಖ ದುಃಖ ಎರಡನ್ನೂ ಕೂಡ ಸಮಚಿತ್ತದಿಂದ ಸ್ವೀಕರಿಸಿ ಇಹದ ಬದುಕಿನಲ್ಲೇ ಸ್ವರ್ಗವನ್ನ ಕಾಣ್ತೇನೆ ಹೊರತು ಕಾಣದ ಸ್ವರ್ಗಕ್ಕೋಸ್ಕರ ಇಹದ ಬದುಕನ್ನ ನಾನು ಹಾಳು ಮಾಡ್ಕೊಳ್ಳೋದಿಲ್ಲ ಅನ್ನುವ ವಾಸ್ತವಿಕವಾದ 21ನೇ ಶತಮಾನದಲ್ಲೂ ಕೂಡ ಅನುಕರಣ ಯೋಗ್ಯವಾದ ವೈಚಾರಿಕ ಚಿಂತನೆಯನ್ನ
ಬಸವಣ್ಣನವರು ಭಾರತೀಯ ಸಂಸ್ಕೃತಿಗೆ ಸೇರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಮೌಢ್ಯಗಳು ಅತಿಯಾದಾಗ ನಮ್ಮ ಸಮಾಜದಲ್ಲಿ ಮಾನವ ಹಕ್ಕುಗಳು ಕಡೆಗಣಿಸಲ್ಪಟ್ಟವು. ವಿಶ್ವಸಂಸ್ಥೆ 1948ರಲ್ಲಿ ಸ್ವಾತಂತ್ರ್ಯ, ಸಮಾನತೆ, ವೃತ್ತಿ ಗೌರವ, ವ್ಯಕ್ತಿ ಗೌರವ ಸೇರಿದಂತೆ 30 ಅಂಶಗಳ ಮಾನವ ಹಕ್ಕುಗಳನ್ನ ಘೋಷಣೆ ಮಾಡಿತು. ಭಾರತ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳಿವೆ. ಅವೆಲ್ಲವೂ ಸೇರಿದಂತೆ ವಿಶ್ವಸಂಸ್ಥೆ ಘೋಷಣೆ ಮಾಡಿದ ಮಾನವ ಹಕ್ಕುಗಳು, ಭಾರತೀಯ ಸಂವಿಧಾನ ಹೇಳುವ ಮೂಲಭೂತ ಹಕ್ಕುಗಳು ಕೂಡ ಬಸವಣ್ಣನವರು ಹೇಳುವ ಚಿಂತನೆಗಳಲ್ಲಿ ಅಡಕವಾಗಿದೆ. ಅವುಗಳಲ್ಲಿ ಒಂದೆರಡನ್ನ ತಮಗೆ ನೆನೆಸೋದಾದ್ರೆ, ವ್ಯಕ್ತಿ ಗೌರವ. ಚಾತುರ್ವರ್ಣ ಪದ್ಧತಿಯಲ್ಲಿ ವ್ಯಕ್ತಿ ಗೌರವಕ್ಕೆ ಧಕ್ಕೆ ಉಂಟಾಗಿತ್ತು. ಅದನ್ನ ತಿಳಿಗೊಳಿಸುವ, ಸರಿದಾರಿಗೆ ತರುವ ಪ್ರಯತ್ನವನ್ನ ಬಸವಣ್ಣ ಬಹಳ ಚೆನ್ನಾಗಿ ಮಾಡ್ತಾರೆ. ದಾಸಿ ಪುತ್ರನಾಗಲಿ ವೇಷ ಪುತ್ರನಾಗಲಿ ಶಿವದೀಕ್ಷೆಯಾಗದ ಬಳಿಕ ಸಾಕ್ಷಾತ್ತು ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದವ ಕೊಂಬುದೇ ಯೋಗ್ಯ. ಹೀಗಲ್ಲದೆ ಉದಾಸೀನವ ಮಾಡಿ ಬಿಡುವವರಿಗೆ ಪಂಚ ಮಹಾಪಾತಕ ನರಕ ಕಾಣ ಕೂಡಲ ಸಂಗಮದೇವ ಅನ್ನೋ ಮಾತುಗಳ ಮೂಲಕ ಅನೈತಿಕ ಸಂಬಂಧದಿಂದ ಹುಟ್ಟಿದ ದಾಸಿ ಪುತ್ರರು ಮತ್ತು ವೇಷಾಪುತ್ರರು, ಅಸ್ಪೃಶ್ಯರ ಮಕ್ಕಳು, ವಿವಿಧ ಜಾತಿ ವರ್ಣಗಳ ಮಕ್ಕಳು, ಬಡವ ಶ್ರೀಮಂತರ ಮಕ್ಕಳು ಇಷ್ಟಲಿಂಗ ಧರಿಸಿದ ನಂತರ ಅವರೆಲ್ಲರೂ ಕೂಡ ಒಂದೇ ಆಗ್ತಾರೆ ಅನ್ನುವ ವ್ಯಕ್ತಿ ಗೌರವ, ಎಲ್ರಿಗೂ ಒಂದೇ ಇರುತ್ತೆ ಅನ್ನುವ ವಾಸ್ತವಿಕ ಚಿಂತನೆಯನ್ನು ಕೂಡ ಬಸವಣ್ಣನವರು ನಮ್ಮ ಸಂಸ್ಕೃತಿಗೆ ಸೇರಿಸುವ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಮತ್ತಷ್ಟು ಉದಾತ್ತ ನೆಲೆಗೆ ಕೊಂಡೊಯ್ಯುವ ಪ್ರಯತ್ನವನ್ನ ಈ ಮೂಲಕ ಮಾಡ್ತಾರೆ. ಇಂತಹ ಬಸವಣ್ಣನವರು ಪ್ರಾಚೀನ ಪರಂಪರೆಯಲ್ಲಿ ಪಾಂಡಿತ್ಯ ಅಂದ್ರೆ ಸಂಸ್ಕೃತನ ಅಂತ ಭಾವಿಸಿದ್ವಿ ನಾವು. ಆದ್ರೆ ಬಸವಣ್ಣನ ನೇತೃತ್ವದಲ್ಲಿ ನಡೆದ ಚಳುವಳಿಯಲ್ಲಿ ಕನ್ನಡದಲ್ಲಿ ವಚನ ರಚನೆಯನ್ನು ಮಾಡುವ ಮೂಲಕ ಕನ್ನಡಕ್ಕೊಂದು ಹೊಸ ಶಕ್ತಿಯನ್ನ ಬಸವಣ್ಣ ತಂದುಕೊಡ್ತಾರೆ. ಬಸವಣ್ಣ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ದಾರ್ಶನಿಕರನ್ನ, ತತ್ವಜ್ಞಾನಿಗಳನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಅವರೆಲ್ಲರ ಸಂದೇಶಗಳು ಸ್ಥಳೀಯ ಜನರು ಆಡುವ ಭಾಷೆಗಳಲ್ಲೇ ಇದ್ದದ್ದು ವಿಶೇಷ ಆಗಿತ್ತು. ಯೇಸು ಹಿಬ್ರು ಭಾಷೆಯಲ್ಲಿ, ಪೈಗಂಬರರು ಅರೇಬಿಕ್ ಭಾಷೆಯಲ್ಲಿ, ಬುದ್ಧರು ಪಾಲಿ ಭಾಷೆಯಲ್ಲಿ, ಮಹಾವೀರರು ಅರ್ಧಮಾಗಧಿ ಭಾಷೆಯಲ್ಲಿ ತಮ್ಮ ತತ್ವೋಪದೇಶಗಳನ್ನ ಮಾಡಿದಂತೆ ಬಸವಣ್ಣನವರು ಕನ್ನಡದಲ್ಲಿ ತತ್ವೋಪದೇಶವನ್ನ ಮಾಡ್ತಾರೆ. ಪಂಡಿತ ಭಾಷೆ ಎನಿಸಿದ್ದ ಸಂಸ್ಕೃತ ಜನವಾಣಿ ಆಗದೇ ಇದ್ದಾಗ ಕನ್ನಡದಲ್ಲಿ ವಚನ ರಚನೆ ಮಾಡುವ ಮೂಲಕ ಕನ್ನಡದ ಜನವಾಣಿಯನ್ನೇ ದೇವವಾಣಿಯನ್ನಾಗಿ ಮಾಡಿದ ಶ್ರೇಯಸ್ಸು ಬಸವಣ್ಣವರದಾಗಿದೆ. ಮುತ್ತಿನ ಹಾರದಂತ ಕ್ರಮಬದ್ಧತೆ, ಮಾಣಿಕ್ಯದ ದೀಪ್ತಿಯಂತೆ ಕಾಂತಿಯುತ ಹಾಗೂ ಸ್ಫಟಿಕದ ಶಲಾಕೆಯಂತೆ ಪಾರದರ್ಶಕವಾದ ಕನ್ನಡವನ್ನ ಬಳಸಿದ್ರು ಮತ್ತು ಆ ಮೂಲಕ ಬೆಳೆಸಿದ್ರು. ಈಗಲೂ ಕೂಡ ಕನ್ನಡದ ಬಗ್ಗೆ ಮಾತನಾಡುವಾಗ ಅದನ್ನು ಬೆಳೆಸಬೇಕು ಅಂದ್ರೆ ಏನೇನೋ ದೊಡ್ಡದಾಗಿ ಮಾತಾಡ್ತೀವಿ, ಅದೇನೂ ಮಾಡ್ಬೇಕಾಗಿಲ್ಲ. ಬಸವಣ್ಣ ಮಾಡಿದ ತರ ನಾವೆಲ್ಲಿದ್ದೀವಿ ನಮ್ಮ ಭಾಷೆಯನ್ನ ಬಳಸಲಿಕ್ಕೆ ತೊಡಗಿದ್ರೆ ಸಾಕು. ಈ ದಿಸೆಯಲ್ಲಿ ಇದು ಮುಖಸ್ತುತಿಯಲ್ಲ, ಬಸವರಾಜ್ ಡೋಣೂರ್ ಸರ್ ಅವರು ಅದನ್ನ ಮಾಡ್ತಿದ್ದಾರೆ. ಅವರೊಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕರಾದ್ರೂ ಕೂಡ ಅದರೊಂದಿಗೆನೆ ಕನ್ನಡವನ್ನ ಬೆಳೆಸೋ ಕೆಲಸ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ ಅಂದ್ರೇನೆ ನಾನು ಹೇಳಿದಂತೆ ಮಾಡು ಅಂತ ಹೇಳೋದೇ ಹೊರತು ನಾನು ಹೇಳಿದಂತೆ ಮಾಡು ಅಂತ ಹೇಳೋದಲ್ಲ, ಬದಲಿಗೆ ನಾನು ಮಾಡದಂತೆ ಮಾಡು ಅಂತ ಹೇಳೋದಾಗಿತ್ತು. ರಾಮಕೃಷ್ಣ ಪರಮಹಂಸರ ಬೆಲ್ಲದ ಸಂದೇಶ ತಮಗೆ ಗೊತ್ತಿರುತ್ತೆ. ಆ ರೀತಿಯ ಎಲ್ಲ ಅಂಶಗಳನ್ನ ಅಳವಡಿಸಿಕೊಂಡಿದ್ದ ಭಾರತೀಯ ಸಂಸ್ಕೃತಿಯನ್ನ ಮತ್ತಷ್ಟು ಪ್ರಖರಾವಸ್ಥೆಗೆ ತಂದಿದ್ದು ಬಸವಣ್ಣವರು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಋಗ್ವೇದದ ಶ್ಲೋಕ, ಅದು ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ ಅಂತ. ಒಳ್ಳೆಯ ವಿಚಾರಗಳು ಎಲ್ಲ ಕಡೆಯಿಂದಲೂ ಹರಿದು ಬರಲಿ ಅನ್ನೋ ಸದಾಶಯದೊಂದಿಗೆ ನಮ್ಮ ಪ್ರಾಚೀನ ಪರಂಪರೆಯೊಂದಿಗೆ ಎಲ್ಲ ಅಂಶಗಳನ್ನ ಪರಾಮರ್ಶನಕ್ಕೆ ಒಳಪಡಿಸಿ ಅಲ್ಲಿರುವ ಉತ್ತಮ ಅಂಶಗಳನ್ನ ಹೆಕ್ಕಿ ತೆಗೆದು ತಪ್ಪುಗಳನ್ನ ಸರಿಪಡಿಸಿ ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕಗೊಳಿಸಿದ ಬಸವಣ್ಣನವರು ಭಾರತದ ಮೊದಲ ಸ್ವತಂತ್ರ ವಿಚಾರವಾದಿಯಾಗಿದ್ದಾರೆ. ಅದಕ್ಕೇನೆ ಆರ್ಥರ್ ಮೈಲ್ಸ್ ಎಂಬ ವಿದ್ವಾಂಸರು ಹೀಗೆ ಹೇಳ್ತಾರೆ, ವಾಟ್ ಎವರ್ ಲೆಜೆಂಡ್ ಮೇ ಸೇ ಆಫ್ ಬಸವ, ದ ಫ್ಯಾಕ್ಟ್ ಈಸ್ ಪ್ರೆಟಿ ಕ್ಲಿಯರ್ ದಟ್ he was the first Indian free thinker. He might be called the Luther of India ಅಂತ. ಆದ್ರೆ ಆ ಮಾತನ್ನ ಸ್ವಲ್ಪ ಪರಿಷ್ಕರಿಸಬೇಕು ಅಂತ ನನ್ಗನ್ಸತ್ತೆ. ಬಸವಣ್ಣನವರು ಭಾರತದ ಲೂಥರ್ ಅಲ್ಲ, ಲೂಥರ್ ಕಿಂಗ್ ಅವರು ಅಮೆರಿಕದ ಬಸವಣ್ಣ ಅಂತ ಹೇಳಿ. ಅದೇ ರೀತಿ ಬಸವಣ್ಣನವರ ಚಿಂತನೆಗಳು ಜಾತಿ, ಮತ, ಪಂಥಗಳ ಭೇದವಿಲ್ಲದೇನೆ ಎಲ್ಲರೂ ಎಲ್ಲ ಕಾಲಕ್ಕೂ ಅನುಸರಣೆ ಯೋಗ್ಯ ಅನ್ನೋದನ್ನು ಮನಗಂಡು ಕರ್ನಾಟಕ ಸರ್ಕಾರ ಅವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ಒಂದು ಮಾತನ್ನು ಕೂಡ ನಾವೆಲ್ಲ ಸ್ಮರಿಸಲೇಬೇಕು.
ಬಸವಣ್ಣವರು ಕುರಿತು ಹೇಳಿದ ಮಾತದು. ಇಟ್ ಹ್ಯಾಸ್ ನಾಟ್ ಬೀನ್ ಪಾಸಿಬಲ್ ಫಾರ್ ಮೀ ಟು ಪ್ರಾಕ್ಟೀಸ್ ಆಲ್ ಪರ್ಸೆಪ್ಟ್ಸ್ ಆಫ್ ಬಸವೇಶ್ವರ ವಿಚ್ he taught 800 years ago. Also, which he practiced, I have adopted few of them. I am yet a seeker in this aspect and not an accomplished one. ಕೊನೆ ಮಾತು ಬಹಳ ಮುಖ್ಯ. If you, his followers, practice his precepts, you could uplift not just Bharat but the world ಅಂತ. ಗಾಂಧೀಜಿಯವರು ತಮ್ಮ ಜೀವನವನ್ನೇ ಪ್ರಯೋಗಶಾಲೆ ಅಂತ ಮಾಡ್ಕೊಂಡವರು. ಅಂಥವರಿಗೆ ಬಸವಣ್ಣನವರ ಒಂದು ತತ್ವವನ್ನು ಕೂಡ ಪೂರ್ಣವಾಗಿ ಅನುಸರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ತಾರೆ. ಅವರ ಅನುಯಾಯಿಗಳು ನಮಗ್ ಹೇಳ್ತಾ ಇರೋ ಮಾತು ಏನು ಅಂದ್ರೆ, ನೀವು ಅವರ ಅನುಯಾಯಿಗಳಾಗಿದ್ರೆ ಅವ್ರ ಬಗ್ಗೆ ಜಾಸ್ತಿ ಹೊಗಳಿ ಕೊಂಡಾಡೋದೇನ್ ಬೇಕಾಗಿಲ್ಲ. ಅವ್ರು ಹೇಳಿದ ಉಪದೇಶಗಳನ್ನ ಅಕ್ಷರಶಃ ಆಚರಣೆಗೆ ತನ್ರಿ. ಅದರಿಂದ ಭಾರತ ಮಾತ್ರ ಅಲ್ಲ, ಇಡೀ ಜಗತ್ತು ಮೇಲ್ಸ್ತರಕ್ಕೆ ಬಂದು ನಿಲ್ಲುತ್ತೆ ಅಂತ ಹೇಳಿ ಗಾಂಧೀಜಿಯವರು ಹೇಳ್ತಾರೆ. ಧನಾತ್ಮಕ ಚಿಂತನೆ, ದೈವಿಕ ಮನೋಭಾವ, ತ್ಯಾಗ, ಸಹನೆ, ಕರುಣೆ, ಉತ್ತಮ ಚಾರಿತ್ರ್ಯ, ಸತ್ಯ, ಪ್ರೀತಿ, ಭಾತೃತ್ವ, ಗುಣಗಳಂತಹ ಉದಾತ್ತ ಮೌಲ್ಯಗಳು ಭಾರತೀಯ ಸಂಸ್ಕೃತಿಯ ಪರಂಪರೆಯ ಪ್ರಮುಖ ನೀತಿಗಳಾಗಿವೆ. ಬಸವಣ್ಣನವರು ಈ ನೀತಿಗಳನ್ನ ಅಕ್ಷರಶಃ ಅನುಸರಿಸಿದ್ರು. ಇಂತಹ ಬಸವಾದಿ ಶರಣರ ಸದಾಶಯದ ವಿಚಾರಗಳನ್ನ ಸಾಧ್ಯವಾದಷ್ಟು ನಾವು ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವ ಸದಾಶಯದ ಮಾತುಗಳ ಜೊತೆಗೆ ನನ್ನ ಓದಿನ ಮಿತಿಯಲ್ಲಿ ಬಸವಣ್ಣನವರ ಬಗ್ಗೆ ಮತ್ತು ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ತಮ್ಗೆಲ್ಲ ಗೊತ್ತಿರೋ ಸಂಗತಿಗಳನ್ನೇ ಕ್ರೋಢೀಕರಿಸುವ ಪ್ರಯತ್ನವನ್ನ ಮಾಡಿದ್ದೇನೆ. ಬಸವಣ್ಣ ಮತ್ತು ಭಾರತೀಯ ಸಂಸ್ಕೃತಿ ಅಂದ್ರೆ ಅದು ದೊಡ್ಡದಾದ ಆನೆ. ಆ ಬೃಹತ್ ಕರಿಯನ್ನ ಕನ್ನಡಿಯಲ್ಲಿ ಹಿಡಿದು ತೋರಿಸುವ ಪ್ರಯತ್ನ ಕೂಡ ನಾನು ಮುಕ್ತವಾಗಿದ್ದೇನೆ ಎನ್ನುವ ನಮ್ರ ವಿನಂತಿಯ ಜೊತೆಗೆ ಧಾರವಾಡ ಕನ್ನಡ ಇಂಗ್ಲಿಷ್ ಭಾಷೆ ಸಂಸ್ಕೃತಿ ನಡೆಸಿರುವುದು ಕಡಿಮೆ ಅವಧಿಯಲ್ಲಿ 2ನೇ ಬಾರಿ ಈ ವೇದಿಕೆ ಮೂಲಕ ಉಪನ್ಯಾಸ ನೀಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಧಾರವಾಡ ಕಟ್ಟೆ ಬಳಗದ ಸಮಸ್ತ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ತಾಳ್ಮೆಯಿಂದ ಕೇಳಿದ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸರ್. ಸರ್ ಅಡಿಯಪ್ಪ ಅವರೇ, ಅಡಿಯಪ್ಪ ಕೊಡ್ಕೊಳ್ ಮಾಡ್ಕೊಳ್ರಿ. ಸರ್ ಕ್ಷಮಿಸ್ಬೇಕು, ಇಲ್ಲಿಯವರೆಗೆ 50 ನಿಮಿಷಗಳ ಹೆಚ್ಚು ಕಾಲ ರಾಜಶೇಖರ್ ಬಿರಾದರ್ ಅವರು ಬಸವಣ್ಣವರ ವಚನಗಳಲ್ಲಿ ಭಾರತೀಯ ಸಾಂಸ್ಕೃತಿಕ ಪರಂಪರೆ ಅನ್ನೋದು ಹೇಗೆ ಮೂಡಿ ಬಂದಿದೆ ಅನ್ನೋದು, ಅತಿಥಿ ಗುರು ಶಿಷ್ಯ ಸಂಬಂಧ, ಮಾತು, ನಡೆ, ನುಡಿ, ವಿಚಾರ, ಶುಚಿತ್ವ, ಪ್ರಾಮಾಣಿಕತೆ, ಕಾಯಕ, ದಾಸೋಹ, ಅಂತರಂಗ ಶುದ್ಧಿ, ಆತ್ಮವಿಮರ್ಶೆ, ಹೀಗೆ ಅನೇಕ ಅಂಶಗಳಲ್ಲಿ ಹೇಗೆ ಒಂದು ಭಾರತೀಯ ಪರಂಪರೆ ವಸ್ತು ಹೇಗೆ ಬಂದಿದೆ ಅನ್ನೋದನ್ನ ವಚನಗಳ ಸಹಿತ ವಿಶ್ಲೇಷಣೆ ಮಾಡಿದ್ರು. ಅವರಿಗೆ ನಾನು ನಮ್ಮ ಧಾರವಾಡ ಕಟ್ಟೆ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ಅಧ್ಯಕ್ಷೀಯ ಮಾತುಗಳು ಧಾರವಾಡ ಕಟ್ಟೆಯ ಗೌರವಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಅವರಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ದಯವಿಟ್ಟು ಎಲ್ರು ಮತ್ತೆ ನಾ ಹೇಳಕ್ ಆಗೋದಿಲ್ಲ, ಮ್ಯೂಟ್ ಮಾಡ್ಕೊಂಡು ಆಲಿಸ್ಬೇಕಂತೇಳಿ ವಿನಂತಿಸ್ಕೊಳ್ತೇನೆ. ಧಾರವಾಡ ಕಟ್ಟೆಯ ಸಂಗಾತಿಗಳಿಗೆ ನಮಸ್ಕಾರ. ಬಸವೇಸ್ವಾಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ? ಸರ್ ಕೇಳಿಸ್ತಿದೆ ಸರ್. ನಾನು ಇನ್ನೊಂದು 5 ನಿಮಿಷಗಳಲ್ಲಿ ಯಶವಂತಪುರವನ್ನ ತಲುಪ್ತೇನೆ. ಯಶವಂತಪುರ ತಲುಪುವವರೆಗೆ ನಾನು ಮಾತನಾಡ್ತೇನೆ. ಧಾರವಾಡ ಕಟ್ಟೆಯ ಸಂಗಾತಿಗಳೇ, ಸ್ನೇಹಿತರೇ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಯರಗಟ್ಟಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಸ್ನೇಹಿತರಾದ ಡಾಕ್ಟರ್ ರಾಜಶೇಖರ್ ಬಿರಾದರ್ ಅವರ ಮಾತುಗಳನ್ನ ಕೇಳಿದ್ದೇವೆ. ಬಸವಣ್ಣ ಮತ್ತು ಭಾರತೀಯ ಸಾಂಸ್ಕೃತಿಕ ಪರಂಪರೆ ಎಂಬ ವಿಷಯದ ಕುರಿತು ಸುಮಾರು 1 ಗಂಟೆಯ ಕಾಲ ಬಹಳ ಅದ್ಭುತವಾಗಿ ಬಿರಾದರ್ ಅವರು ಮಾತನಾಡಿದರು. ಇದು ಅವರ 2ನೇ ಉಪನ್ಯಾಸ. ನಾನು ಅವರ 2 ಉಪನ್ಯಾಸಗಳನ್ನ ಬಹಳ ಆಸಕ್ತಿಯಿಂದ, ಕುತೂಹಲದಿಂದ ಕೇಳಿದ್ದೇನೆ. ವಚನ ಸಾಹಿತ್ಯವನ್ನ ಅವರು ಸರಿಯಾಗಿ ಅಧ್ಯಯನ ಮಾಡಿದ್ದಾರೆ. ಬಸವಣ್ಣನ ವಚನಗಳನ್ನ, ಬಸವಣ್ಣನ ವ್ಯಕ್ತಿತ್ವವನ್ನ ಸರಿಯಾಗಿ ಗ್ರಹಿಸಿದ್ದಾರೆ. ಹೀಗಾಗಿ ವಚನ ಸಾಹಿತ್ಯದ ಕುರಿತು ಅವರು ಬಹಳ ಅಧಿಕೃತವಾಗಿ, ಬಹಳ ಸರಳವಾಗಿ ಮತ್ತು ಅಷ್ಟೇ ಪ್ರಭಾವಿಯಾಗಿ ಮಾತನಾಡಬಲ್ಲರು. ಇಂದು ಕೂಡ ಸುಮಾರು 1 ಗಂಟೆಯ ಅವಧಿಯಲ್ಲಿ ಅವರು
ಬಸವಣ್ಣ ಮತ್ತು ಭಾರತೀಯ ಸಾಂಸ್ಕೃತಿಕ ಪರಂಪರೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಬಸವಣ್ಣನ ಸುಮಾರು 30ರಿಂದ 40 ಬಹಳ ಲೋಕಪ್ರಿಯ ಜನಪ್ರಿಯ ಮಹತ್ವದ ವಚನಗಳನ್ನ ಅವರು ಕೋಟ್ ಮಾಡುವುದರ ಮೂಲಕ ತಮ್ಮ ಮಾತುಗಳಿಗೆ ಸಮರ್ಥನೆಯನ್ನ ಒದಗಿಸಿದರು. ರಾಜಶೇಖರ್ ಬಿರಾದರ್ ಅವರು ನಾನು ಆಗ್ಲೇ ಹೇಳಿದ ಹಾಗೆ ವಚನ ಸಾಹಿತ್ಯದಲ್ಲಿ ಅವರಿಗೆ ಬಹಳಷ್ಟು ಆಸಕ್ತಿ ಇದೆ, ಕುತೂಹಲ ಇದೆ ಮತ್ತು ವಚನಕಾರರ ಒಂದು ಸಿದ್ಧಿ ಸಾಧನೆ ಬಗ್ಗೆ ಅವರಿಗೆ ವಿಶ್ವಾಸವಿದೆ. ಒಬ್ಬ ಲೇಖಕನ ಮೇಲೆ ಒಂದು ಸಿದ್ಧಾಂತದ ಮೇಲೆ ವಿಶೇಷವಾದ ಆಸಕ್ತಿ ಒಲವು ಇರುವುದರಿಂದ ಹೀಗೆ ಮಾತನಾಡಲಿಕ್ಕೆ ಸಾಧ್ಯ ಆಗ್ತದೆ. ಅನೇಕ ಸಂಗತಿಗಳನ್ನ ಅವರು ಪ್ರಸ್ತಾಪ ಮಾಡಿದರು. 2 ವಿಷಯಗಳು ನನಗೆ ಬಹಳ ಇಷ್ಟ ಆಯ್ತು. ಅದು ಸ್ವರ್ಗ ಮತ್ತು ನರಕದ ಕಲ್ಪನೆ. ದೇವರು ಎಲ್ಲರಿಗಾಗಿ ಒಂದೇ ಸ್ವರ್ಗವನ್ನ ಒಂದೇ ನರಕವನ್ನ ಸೃಷ್ಟಿ ಮಾಡಿಲ್ಲ. ನಾವು ನಮ್ಮ ಕರ್ಮಕ್ಕನುಸಾರವಾಗಿ ನರಕವನ್ನು ಮತ್ತು ಸ್ವರ್ಗವನ್ನು ಸೃಷ್ಟಿ ಮಾಡ್ಕೊಳ್ತೇವೆ. ಸೊ ಪ್ರತಿಯೊಬ್ಬರೂ ತಮ್ಮದೇ ಆದ, ಅವರಿಗೆ ಪ್ರತಿಯೊಬ್ಬನಿಗೂ ತನ್ನದೇ ಆದ ಸ್ವರ್ಗವಿದೆ ಮತ್ತು ನರಕವಿದೆ. ಈ ಸ್ವರ್ಗ ಮತ್ತು ನರಕ ನಮ್ಮ ಕರ್ಮಕ್ಕೆ ಅದು ಸಂಬಂಧವನ್ನ ಹೊಂದಿದೆ. ಈ ಮಾತು ನನಗೆ ಬಹಳ ಇಷ್ಟ ಆಯ್ತು. ಇನ್ನೊಂದು, ಹೇಗೆ ಬಸವಣ್ಣ ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನ, ಧಾರ್ಮಿಕ ಪರಂಪರೆಯನ್ನ ಬಹಳ ಅರ್ಥಪೂರ್ಣವಾಗಿ ಮುಂದುವರಿಸಿದ ಎಂಬ ಸಂಗತಿಯನ್ನ ಅವರು ಹೇಳಿದರು. ಬುದ್ಧನ ಬಗ್ಗೆ, ಕಪಿಲನ ಬಗ್ಗೆ, ಪತಂಜಲಿ, ಬೃಹಸ್ಪತಿ, ಆಮೇಲೆ ಹೇಗೆ ಉಪನಿಷತ್, ಜೈನ ಮತ್ತು ಬೌದ್ಧ ದರ್ಶನಗಳ ಬೆಳಕಿನಲ್ಲಿ ಬಸವಣ್ಣನ ವಚನಗಳನ್ನ ಅಧ್ಯಯನ ಮಾಡುವ ಕೆಲಸವನ್ನ ಅವರು ಮಾಡಿದರು. ಕೇಳುಗರಲ್ಲಿ ಒಂದು ಮನವಿ. ಕಳೆದ 2 ವಾರಗಳಿಂದ 2 ಉಪನ್ಯಾಸಗಳಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಆಡಿಯೋ ಮತ್ತು ವಿಡಿಯೋವನ್ನ ಮ್ಯೂಟ್ ಮಾಡಿಕೊಂಡು ಉಪನ್ಯಾಸವನ್ನ ನೀವು ಆಲಿಸ್ರಿ. ನೀವು ವಿಡಿಯೋ ಆನ್ ಮಾಡಿದ್ರೆ ತಪ್ಪೇನಿಲ್ಲ, ಆದ್ರೆ ಒಂದು ಕಡೆ ಕೂತ್ಕೊಂಡು ನೀವು ಉಪನ್ಯಾಸವನ್ನ ಕೇಳಬೇಕು. ಹೋಗೋದು ಬರೋದು, ಅಡಿಗೆ ಮನೆ ಆ ಮನೆ ಇದನ್ನೆಲ್ಲ ತೋರಿಸೋದ್ರಿಂದ ಕೇಳುಗರಿಗೆ ತೊಂದರೆ ಆಗ್ತದೆ, ನೋಡುಗರಿಗೂ ಕೂಡ ತೊಂದರೆ ಆಗ್ತದೆ. ದಯವಿಟ್ಟು ಧಾರವಾಡ ಕಟ್ಟೆ ನಿಮ್ಮೆಲ್ಲರ ಕಟ್ಟೆ, ನಮ್ಮೆಲ್ಲರ ಕಟ್ಟೆ, ಇದನ್ನ ನಾವೆಲ್ಲರ ಪ್ರೀತಿಯಿಂದ ಬೆಳೆಸೋಣ. ಇಲ್ಲಿಯ ಉಪನ್ಯಾಸಗಳನ್ನ ಬಹಳ ಸಮಚಿತ್ತದಿಂದ ಆಲಿಸೋಣ. ಇದು ಯಾವುದೇ ಒಂದು ಉದ್ದೇಶ ಇಟ್ಟುಕೊಂಡು ಈ ಕಟ್ಟೆಯನ್ನು ನಾವು ಪ್ರಾರಂಭ ಮಾಡಿಲ್ಲ. ಸಾಹಿತ್ಯದ ಚರ್ಚೆ ಆಗ್ಬೇಕು, ಕನ್ನಡ ಸಾಹಿತ್ಯದ ಚರ್ಚೆ ಆಗ್ಬೇಕು, ವಿಶ್ವ ಸಾಹಿತ್ಯದ ಚರ್ಚೆ ಆಗ್ಬೇಕು ಎಂಬ ಉದ್ದೇಶದಿಂದ ನಾವು ಕಟ್ಟೆಯನ್ನು ಪ್ರಾರಂಭಿಸಿದ್ದೇವೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಇನ್ನು 1-2-3 ನಿಮಿಷಗಳಲ್ಲಿ ನಾನು ಶಿವಂತಪುರ ತಲುಪ್ತೇನೆ. ಹೀಗಾಗಿ 2-3 ಮಾತುಗಳನ್ನಷ್ಟೇ ಈ ಸಂದರ್ಭದಲ್ಲಿ ಆಡ್ತೇನೆ. ವೈಯಕ್ತಿಕವಾಗಿ ನನಗೆ ಬಸವಣ್ಣನ ಬಗ್ಗೆ, ವಚನ ಸಾಹಿತ್ಯ ವಿಶ್ವಾಸವಿದೆ. ಹೀಗಾಗಿ ಬಸವಣ್ಣನ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ಬಹಳ ಆಸಕ್ತಿಯಿಂದ ನಾನು ಅವರ ಮಾತುಗಳನ್ನ, ಉಪನ್ಯಾಸವನ್ನ ಕೇಳಿಸಿಕೊಳ್ಳುತ್ತೇನೆ. ವಚನಕಾರರ ದರ್ಶನವನ್ನ, ಬಸವಣ್ಣನ ಆಶಯವನ್ನ, ಕನಸನ್ನ ನಾವು ಸರಿಯಾಗಿ ಅನುಷ್ಠಾನಕ್ಕೆ ತಂದ್ರೆ ವಿಶ್ವದಲ್ಲಿ ಇರ್ತಕ್ಕಂಥ, ಭಾರತದಲ್ಲಿ ಇರ್ತಕ್ಕಂಥ, ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಆದಂತಹ ಘಟನೆಗಳು ಎಲ್ಲೂ ಮರುಕಳಿಸುವುದಿಲ್ಲ. ಯಾಕಂದ್ರೆ ವಿಶ್ವಕ್ಕೆ ಅನೇಕ ಸಂದೇಶಗಳನ್ನ ಬಸವಣ್ಣ ನೀಡಿದ್ದಾನೆ ಅಂತ ಅನೇಕ ವಚನಗಳನ್ನ ಬಿರಾದರ್ ಅವರು ಈಗಾಗಲೇ ನಮ್ಮ ಮುಂದೆ ಓದಿದ್ದಾರೆ. ಇತ್ತೀಚೆಗೆ ಬೇರೆ ಬೇರೆ ಕಾರಣಗಳಿಗಾಗಿ ಮನುಷ್ಯರಲ್ಲಿ ಭೇದಗಳು ಉಂಟಾಗ್ತಾ ಇದೆ. ಆಮೇಲೆ ಮನುಷ್ಯರನ್ನು ದ್ವೇಷಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ದ್ವೇಷ, ಮತ್ಸರ, ಅಸೂಯ ಇದು ಕೊನೆಗೊಳ್ಳಬೇಕು. ನಾವು ಎಲ್ಲರೂ ಒಂದಾಗಿ ಇರಬೇಕು, ಎಲ್ಲರೂ ಪರಸ್ಪರರನ್ನ ಗೌರವಿಸಬೇಕು, ಪ್ರೀತಿಸಬೇಕು. ಹೀಗೆ ಮಾಡಬೇಕು ಅಂತಂದ್ರೆ ನಾವು ವಚನಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ಒಂದೇ ವಚನವನ್ನ ಇವನಾರವನ್ನೆಂದೆನಿಸುತ್ತಿರಯ್ಯ. ಬಸವಣ್ಣನ ಮಾರ್ಗ ಬಹಳ ಸರಳವಾದ ಮಾರ್ಗವಲ್ಲ, ಅತ್ಯಂತ ಕಠಿಣವಾದ ಮಾರ್ಗ. ನಾವೆಲ್ಲ ಹೇಳ್ಬೋದು, ನಾನು ಬಸವನುವಾಯಿ, ನನ್ನ ವಚನ ಸಾಹಿತ್ಯದ ಅನುಯಾಯಿ ಅಂತ ನಾವು ಹೇಳ್ಬೋದು. ಇದೊಂದು ಬಸವಣ್ಣನ ದಾರಿಯಲ್ಲಿ ನಡೆಯೋದು ಬಹಳ ಕಷ್ಟ. ನಾನಂತರೂ ಅವನ ದಾರಿಯಲ್ಲಿ ನಡೆಯುವ ಆಶಯ ನನಗಿದೆ, ಕನಸು ನನಗಿದೆ, ಆದ್ರೆ ಸಾಧ್ಯ ಆಗ್ತಾ ಇಲ್ಲ. ಕಳಬೇಡ, ಕೊಲಬೇಡ, ಬೇಡ ಒಂದೇ ವಚನವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳೋಣ. ನಾವು ಕಳತನ ಮಾಡ್ತೇವೆ, ಸುರತನ ಮಾಡ್ತೇವೆ, ನಾನು ಮಾಡ್ತೇನೆ, ಅನೇಕ ಜನರು ಮಾಡ್ತಾರೆ. ಸೊ ಹೀಗಾಗಿ ನಮ್ಮ ವ್ಯಕ್ತಿತ್ವವನ್ನ ಕಟ್ಟಿಕೊಳ್ಳಲು, ನಮ್ಮ ಅಂತರಂಗ ಶುದ್ಧಿಗೆ, ಬಹಿರಂಗ ಶುದ್ಧಿಗೆ ಮತ್ತು ನಮ್ಮ ಭೌತಿಕತೆಯನ್ನ, ನಮ್ಮ ಸಂಸ್ಕೃತಿಯನ್ನು ಕಟ್ಟಿಕೊಳ್ಳಲಿಕ್ಕೆ ವಚನ ಸಾಹಿತ್ಯಕ್ಕೆ ನೆರವಾಗುತ್ತದೆ. ಬಸವಣ್ಣನನ್ನ ಓದಿದವರು, ವಚನ ಸಾಹಿತ್ಯವನ್ನು ಓದಿದವರು ಯಾರು ಅಸಭ್ಯವಾಗಿ, ಅನಾಗರಿಕವಾಗಿ ಮಾತನಾಡುವುದಿಲ್ಲ, ಯಾರು ಜನರು ಹೆಸರಿನಲ್ಲಿ
ಹಿಂಸೆ ಬಗ್ಗೆ ಮಾತನಾಡ್ತಾರೆ, ಸಮಾಜ ಒಡೆಯುವುದರ ಬಗ್ಗೆ ಮಾತನಾಡ್ತಾರೆ, ಅತ್ಯಂತ ಕೆಟ್ಟ ಶಬ್ದಗಳನ್ನ ಪ್ರಯೋಗ ಮಾಡ್ತಾರೆ ಮತ್ತು ಹಿಂಸೆ ಬಗ್ಗೆ ಮಾತನಾಡ್ತಾರೆ. ಈ ನಡುವೆ ಈ ಸಂದರ್ಭದಲ್ಲಿ ಇಂಥ ಕಾಲಘಟ್ಟದಲ್ಲಿ ನಾವು ಬಸವಣ್ಣನನ್ನ ಓದಬೇಕಾಗಿದೆ, ಅಂಬೇಡ್ಕರ್ನ ಓದಬೇಕಾಗಿದೆ, ನಮ್ಮ ದರ್ಶನಗಳನ್ನ ಓದಬೇಕಾಗಿದೆ, ನಮ್ಮ ವೇದ ಉಪನಿಷತ್ತುಗಳನ್ನ ಓದಬೇಕಾಗಿದೆ, ನಮ್ಮ ಬೌದ್ಧ ಫಿಲಾಸಫಿಯನ್ನು ಓದಬೇಕಾಗಿದೆ, ಜೈನ ಫಿಲಾಸಫಿಯನ್ನು ಓದಬೇಕಾಗಿದೆ. ಯಾಕಂದ್ರೆ ನಾವೆಲ್ಲರೂ ಸೇರಿ ಭಾರತವನ್ನ ಕಟ್ಟಬೇಕಾಗಿದೆ. ಹೀಗಾಗಿ ನಮ್ಮ ನಡುವೆ ಈ ಕಿತ್ತಾಟ, ಜಗಳಾಟ, ಈ ಪರಸ್ಪರರ ಮುಖಕ್ಕೆ ಮಣ್ಣಿರ್ಚುವುದು, ಹೆಸರಿರ್ಚುವುದು, ಅವ್ರ ಕಾಲಡು ಜಿಕ್ಕುವುದು, ಅವರನ್ನು ಕೊಲ್ಲುವುದು, ಇವರನ್ನು ಕೊಲ್ಲುವುದು, ಇದನ್ನೆಲ್ಲ ಬಿಟ್ಟು ನಾವೆಲ್ಲರೂ ಒಂದಾಗಿ ನಮ್ಮ ನಡುವೆ ನಮ್ಮಲ್ಲಿ ಅನೇಕ ಭಾಷೆಗಳಿವೆ, ಅನೇಕ ಸಂಸ್ಕೃತಿಗಳಿವೆ. ಆದ್ರೆ ಎಲ್ಲಾ ಭಾಷೆಗಳನ್ನ, ಸಂಸ್ಕೃತಿಯನ್ನ, ಆಚರಣೆಯನ್ನ ಒಗ್ಗೂಡಿಸುವ ಒಂದು ಶಕ್ತಿ ಭಾರತದ ನೆಲದಲ್ಲಿದೆ, ಭಾರತದ ಮಣ್ಣಿನಲ್ಲಿದೆ. ಹೀಗಾಗಿ ಈ ಮಣ್ಣಿನಲ್ಲಿ ಹುಟ್ಟಿದ ನಾವು ನಮ್ಮ ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಕಟ್ಟಿಕೊಡೋದ್ರ ಮೂಲಕ ಅದ್ಭುತವಾದ ದೇಶವನ್ನ, ನಾಡನ್ನ ಕಟ್ಟಿಕೊಳ್ಳೋಣ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೇನೆ. ಯಶವಂತಪುರ ಬಂದಾಗಿದೆ. ದಯವಿಟ್ಟು ನೀವು ಬಿರಾದರವರೊಂದಿಗೆ ಬಿರಾದರ ಬಗ್ಗೆ ನನಗೆ ಬಹಳ ಪ್ರೀತಿ ಇದೆ, ಅಭಿಮಾನ ಇದೆ. ಬಹಳ ಅದ್ಭುತವಾಗಿ ಮಾತನಾಡಿದ್ರು, ಪರಿಣಾಮಕಾರಿಯಾಗಿ ಮಾತನಾಡಿದ್ರು. ಅವರ ಜೊತೆಗೆ ನೀವು ಸಂವಾದವನ್ನ, ಚರ್ಚೆಯನ್ನ ಮಾಡಬಹುದು. ಶನಿವಾರ ಮತ್ತೆ ನಾವೆಲ್ಲರೂ ಭೇಟಿಯಾಗೋಣ, ಮಾತನಾಡೋಣ, ನಮ್ಮ ಈ ಕಟ್ಟೆ ಕೆಲಸವನ್ನ ಮುಂದುವರಿಸೋಣ. ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಅಧ್ಯಕ್ಷೀಯ ನುಡಿಗಳನ್ನಾಡಿರುವ ಪ್ರೊಫೆಸರ್ ಡೋನರ್ ಸರ್ ಅವರಿಗೆ ಧನ್ಯವಾದಗಳು. ಧಾರಣಿಕಟ್ಟೆ ಧಾರವಾಡ ಆಯೋಜಿಸಿರುವಂತಹ ಇವತ್ತಿನ 8ನೇ ಉಪನ್ಯಾಸದಲ್ಲಿ ಡಾಕ್ಟರ್ ರಾಜಶೇಖರ್ ಬಿರಾದರ್ ಸರ್ ಅವರು ಬಸವಣ್ಣ ಮತ್ತು ಭಾರತೀಯ ಸಾಂಸ್ಕೃತಿಕ ಪರಂಪರೆ ವಿಷಯದ ಕುರಿತು 1 ಗಂಟೆಗಳ ಕಾಲ ಹೆಚ್ಚು ಮಾತನಾಡಿದ್ರು. ಅದ್ರ ಮೇಲೆ ಅನೇಕ ಸೂಕ್ಷ್ಮ ಚರ್ಚೆಗಳು ಕೂಡ ನಡೆದು ಅವ್ರಿಗೆ ನಾನು ರಾಜಶೇಖರ್ ಬಿರಾದರ್ ಸರ್ ಅವರಿಗೆ ನಾನು ಧಾರವಾಡ ಕಟ್ಟೆಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸರ್. ಧನ್ಯವಾದಗಳು ಸರ್. ಹಾಗೆಯೇ ಇವತ್ತಿನ ಇದರಲ್ಲಿ ಉಪನ್ಯಾಸದಲ್ಲಿ ಅಧ್ಯಕ್ಷೀಯ ಮಾತುಗಳನ್ನಾಡಿ ಅವರ ಜರ್ನಿ ಉದ್ದಕ್ಕೂ ಕೂಡ ಇದ್ದಾಗೂ ಕೂಡ ನಮ್ ಜೊತೆಗೆ ಇದ್ದು ಅನೇಕ ಅನಿಸಿಕೆಗಳನ್ನ ಮಾತನಾಡ್ತಾ, ಅನೇಕ ಅನಿಸಿಕೆಗಳಿಗೆ ಪ್ರತ್ಯುತ್ತರವಾಗಿ ಅನಿಸಿಕೆಗಳನ್ನ ಹೇಳ್ತಾ ನಮ್ ಜೊತೆಗಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋನರ್ ಸರ್ ಅವ್ರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಚರ್ಚೆಗಳ ಮೂಲಕ ಉಪನ್ಯಾಸವನ್ನ ಬೆಳೆಸಿದ್ರು ಅಂತ ನಾನು ಅನ್ಕೊಳ್ತಾ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ.